ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮಗೆ ಈಗಾಗಲೇ ತಿಳಿದಿರುವಂತೆ ಪ್ರಥಮ PUC ಪ್ರಪಂಚದ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಸರಣಿ ವಿಡಿಯೋಗಳನ್ನು ನಾವು ಮಾಡ್ತಾ ಇದ್ದು ಈಗಾಗಲೇ 17 ವಿಡಿಯೋಗಳು ಕಂಪ್ಲೀಟ್ ಆಗಿದೆ. ಈ ಒಂದು ವಿಡಿಯೋ 18ನೇ ವಿಡಿಯೋ ಆಗಿರುತ್ತೆ. ಯಾರೆಲ್ಲ ಆ ವಿಡಿಯೋಗಳನ್ನು ಹಿಂದಿನ ವಿಡಿಯೋಗಳನ್ನು ವಾಚ್ ಮಾಡಿಲ್ಲ, ಪ್ಲೇ ಲಿಸ್ಟ್ನಲ್ಲಿರುತ್ತೆ, ಎಲ್ಲವನ್ನು ವಾಚ್ ಮಾಡಿ. ಯಾಕೆ ವಾಚ್ ಮಾಡಬೇಕಪ್ಪ ಅಂತಂದರೆ, ಅದವಾಗಿ PU ಲೆಕ್ಚರರ್ ಆಗಲಿಕ್ಕೆ ಏನು CET ಪರ್ಪಸ್ ಓದ್ತಾ ಇದ್ದೀರಾ, ಹಾಗೆ ಡಿಗ್ರಿ ಕಾಲೇಜ್ ಲೆಕ್ಚರರ್ ಆಗಲಿಕ್ಕೆ ಓದ್ತಾ ಇದ್ದೀರಾ, ಅದೇ ರೀತಿ KCET, NET, PC, PSI, GPSTR, HSTR ಈ ರೀತಿ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪ್ರೇಷನನ್ನು ಮಾಡ್ತಾ ಇರೋರಿಗೆ ತುಂಬ ಯೂಸ್ಫುಲ್ ಆಗಿರ್ತಕ್ಕಂಥ ವಿಡಿಯೋ ಸರಣಿಗಳು ಇದಾಗಿರುತ್ತೆ. ಸೊ ಹಾಗಾಗಿ ಅವುಗಳನ್ನೆಲ್ಲವನ್ನು ವಾಚ್ ಮಾಡಿ ಅನಂತರದಲ್ಲಿ ಈ ಒಂದು 18ನೇ ವಿಡಿಯೋವನ್ನು ವಾಚ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ ಯು ಅಂತ ಹೇಳ್ತಾ, ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲೈಕನ್ ಪ್ರೆಸ್ ಮಾಡೋ ಮುಖಾಂತರ ನಾನು ಮಾಡ್ತಕ್ಕಂಥ ಅಪ್ಕಮಿಂಗ್ ವಿಡಿಯೋಗೆ ಸದಾ ನೋಟಿಫೈ ಆಗಿರಿ ಅಂತ ಹೇಳ್ತಾ, ವಿಡಿಯೋ ಎಂಡ್ವರೆಗೂ ವಾಚ್ ಮಾಡಿ. ಏನಾದರೂ ಅಭಿಪ್ರಾಯಗಳನ್ನು, ಅನಿಸಿಕೆಗಳನ್ನು ತಿಳಿಸ್ಬೇಕಂದ್ರೆ ಕಮೆಂಟ್ಸ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ನೇಹಿತರೆ, ನಾವೀಗಾಗಲೇ ಇಂದಿನ ವಿಡಿಯೋದಲ್ಲಿ ಮುಖ್ಯವಾಗಿ ಏನು ವಿಚಾರವನ್ನು ಕುರಿತಾಗಿ ಡಿಸ್ಕಷನ್ ಮಾಡಿದ್ವಪ್ಪ ಅಂತಂದರೆ, ನೋಡಿ, ಪ್ರಥಮ ಜಾಗತಿಕ ಮಹಾಸಮರ ಅಲ್ವಾ, ಅಥವಾ ಪ್ರಥಮ ಜಾಗತಿಕ ಯುದ್ಧವನ್ನು ಕುರಿತಾಗಿ ನಾವು ಆಲ್ರೆಡಿ ನಿನ್ನೆ ಒಂದು ಕ್ಲಾಸಲ್ಲಿ ಡಿಸ್ಕಷನನ್ನು ಮಾಡಿದ್ವಿ. ಆ ಒಂದು ಯುದ್ಧಕ್ಕೆ, ಪ್ರಥಮ ಜಾಗತಿಕ ಮಹಾಸಮರಕ್ಕೆ ಕಾರಣಗಳೇನು ಮತ್ತು ಪರಿಣಾಮಗಳೇನು, ಅದರಿಂದ ಆಗಿರ್ತಕ್ಕಂಥ ಯುರೋಪಿನ ದೇಶಗಳ ಮೇಲಿನ ಎಫೆಕ್ಟ್ಸ್ ಯಾವ ರೀತಿ ಆಯಿತು ಅಂತಕ್ಕಂಥ, ಎಷ್ಟೆಲ್ಲ ಸಾವು ನೋವುಗಳು ಸಂಭವಿಸ್ತು ಅಂತಕ್ಕಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾವು ನಿನ್ನೆ ಒಂದು ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಅದೇ ರೀತಿಯಾಗಿ ಈ ಒಂದು ಮೊದಲ ಜಾಗತಿಕ ಮಹಾಸಮರ ನಡೆದ ನಂತರದಲ್ಲಿ ಏನಾಗುತ್ತೆ, ಸರ್ವಾಧಿಕಾರಿಗಳ ಏಳಿಗೆ ಆಗುತ್ತೆ. ಸರ್ವಾಧಿಕಾರಿಗಳಂತಂದರೆ, ಈ ಒಂದು ಮೊದಲನೇ ಜಾಗತಿಕ ಮಹಾಸಮರದ ನಂತರದಲ್ಲಿ ರಾಜಕೀಯ ಮತ್ತು ಆರ್ಥಿಕ ಸಂದಿಗ್ಧತೆಯನ್ನು ತಂದೊಡ್ಡುತ್ತೆ ಮೊದಲನೇ ಒಂದು ಜಾಗತಿಕ ಮಹಾಸಮರ. ಸೊ ಅದರಿಂದಾಗಿ ಏನಾಗುತ್ತೆ, ಇಟಲಿ, ಜರ್ಮನಿ, ರಷ್ಯಾ ಇತರ ರಾಷ್ಟ್ರಗಳಲ್ಲಿ ಏನಾಗುತ್ತೆ, ಸರ್ವಾಧಿಕಾರಿಗಳ ಏಳಿಗೆಗೆ ಬರ್ತಾರೆ. ಆ ಒಂದು ಸರ್ವಾಧಿಕಾರಿಗಳಲ್ಲಿ ಮುಖ್ಯವಾಗಿ ನಾವು ಬೆನೆಟೋ ಮುಸೋಲಿನಿಯನ್ನು ಇಟಲಿಯಲ್ಲಿ ಕಾಣ್ತೀವಿ. ಇಟಲಿಯಲ್ಲಿ ಆತ ಫ್ಯಾಸಿಸ್ಟ್ ಪಕ್ಷವನ್ನು ಸ್ಥಾಪನೆಯನ್ನು ಮಾಡ್ತಾನೆ. ಯಾರು? ಬೆನೆಟೋ ಮುಸೋಲಿನಿ ಇಟಲಿಯಲ್ಲಿ ಫ್ಯಾಸಿಸ್ಟ್ ಪಕ್ಷವನ್ನು ಸ್ಥಾಪನೆಯನ್ನು ಮಾಡಿದರೆ, ಇನ್ನೊಂದು ಕಡೆ ಅಡಾಲ್ಫ್ ಹಿಟ್ಲರ್ ಏನು ಮಾಡ್ತಾನೆ, ಈತನು ಕೂಡ ನಾಜಿ ಪಕ್ಷವನ್ನು ಸ್ಥಾಪನೆಯನ್ನು ಮಾಡ್ತಾನೆ. ಜರ್ಮನಿಯಲ್ಲಿ ನಾಜಿಸಮನ್ನು ಈತ ಅಡಾಲ್ಫ್ ಹಿಟ್ಲರ್ ಸ್ಥಾಪನೆಯನ್ನು ಮಾಡ್ತಾನೆ. ಹೀಗೆ ಮೊದಲ ಜಾಗತಿಕ ಮಹಾಯುದ್ಧದ ನಂತರದಲ್ಲಿ ಸರ್ವಾಧಿಕಾರಿಗಳ ಏಳಿಗೆ ಆಗುತ್ತೆ. ಆ ಏಳಿಗೆಯಿಂದಾಗಿ ಬೆನೆಟೋ ಮುಸೋಲಿನಿ ಏನೆಲ್ಲ ಅವನ ಒಂದು ಆರಂಭಿಕ ಜೀವನ ಹೇಗಿತ್ತು, ಅವನ ಒಂದು ಸಾಧನೆಗಳೇನು, ವಿದೇಶಾಂಗ ನೀತಿ ಮತ್ತು ನಾಜಿ ಪಕ್ಷದ ಪ್ರಮುಖ ಲಕ್ಷಣಗಳೇನಿತ್ತು, ಹಾಗೆ ಫ್ಯಾಸಿಸ್ಟ್ ಪಕ್ಷದ ಲಕ್ಷಣಗಳೇನಿತ್ತು ಇತ್ಯಾದಿ ವಿಚಾರಗಳನ್ನು ಕುರಿತಾಗಿ ನಿನ್ನೆ ಒಂದು ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿಯಾಗಿದೆ. ಯಾರು ಆ ವಿಡಿಯೋಗಳನ್ನು ವಾಚ್ ಮಾಡಿಲ್ಲ, ಪ್ಲೇಲಿಸ್ಟ್ನಲ್ಲಿದೆ, ವಾಚ್ ಮಾಡಿ. ಹಾಗೆ ನಮ್ಮ ಜೊತೆ ಒಂದಷ್ಟು ನಾವು ಮಾಡ್ತಕ್ಕಂಥ ಅಪ್ಕಮಿಂಗ್ ವಿಡಿಯೋಗಳಾಗಲಿ ಅಥವಾ ಇನ್ನಿತರ ವಿಚಾರಗಳ ಜೊತೆಗೆ ಟಚಲ್ಲಿರಬೇಕು ಅಂತಂದರೆ ನೀವೇನು ಮಾಡಬೇಕಂದ್ರೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ. ಅವುಗಳಿಗೆ ಯಾವುದಾದ್ರೂ ಒಂದಕ್ಕೆ ಜಾಯಿನ್ ಆಗಿ ಅಲ್ಲೇನಾದರೂ ವಿಷಯಗಳಿದ್ರೆ ಅಲ್ಲಿ ಶೇರ್ ಮಾಡ್ತಾ ಹೋಗ್ತೀವಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ಒಂದು ವಿಚಾರ ಏನಪ್ಪ ಅಂತಂದರೆ, ಎರಡನೇ ಜಾಗತಿಕ ಮಹಾಸಮರ. ಮೊದಲ ಜಾಗತಿಕ ಯುದ್ಧ ಕೊನೆಗೊಂಡು ಅನಂತರ ಸರ್ವಾಧಿಕಾರಿಗಳ ಏಳಿಗೆ ಆಯಿತು. ಅನಂತರದಲ್ಲಿ ನಾವು ಎರಡನೇ ಜಾಗತಿಕ ಮಹಾಸಮರವನ್ನು ಕುರಿತಾಗಿ ಡಿಸ್ಕಷನ್ ಮಾಡಬೇಕಾಗಿದೆ. ಸ್ನೇಹಿತರೆ, ಈಗಾಗಲೇ ಜಗತ್ತಿನಲ್ಲಿ ನಡೆದಿರ್ತಕ್ಕಂಥ ಮೊದಲನೇ ಜಾಗತಿಕ ಮಹಾಸಮರದಿಂದ ಆಲ್ರೆಡಿ ಏನಾಗಿತ್ತು, ಸಾಕಷ್ಟು ಸಾವು ನೋವುಗಳು, ಆಸ್ತಿ ಪಾಸ್ತಿಗೆಲ್ಲ ಹಾನಿಯಾಗಿತ್ತು. ಅನಂತರದಲ್ಲಿ ಸ್ವಲ್ಪ ವರ್ಷಗಳ ನಂತರದಲ್ಲಿ ಏನಾಗುತ್ತೆ, 1914ರಿಂದ 1918ರವರೆಗೆ ಏನಾಗುತ್ತೆ, ಪ್ರಥಮ ಜಾಗತಿಕ ಯುದ್ಧ ಮುಕ್ತಾಯ ಆಗಿರುತ್ತೆ. ಅನಂತರದಲ್ಲಿ ಏನಾಗುತ್ತೆ, 1939ರಿಂದ 1945ರವರೆಗೆ ಅಲ್ವಾ, ಸುಮಾರು 6 ವರ್ಷಗಳ ಕಾಲ ಏನಾಗುತ್ತೆ, ಎರಡನೇ ಜಾಗತಿಕ ಮಹಾಸಮರ ಜರುಗುತ್ತೆ ಆ ಒಂದು ಅಂತರದಲ್ಲಿ. ಹಾಗಾದರೆ ಎರಡನೇ ಜಾಗತಿಕ ಮಹಾಯುದ್ಧ ಯಾಕೆ ನಡೀತು, ಅದಕ್ಕೆ ಒಂದು ಹಿನ್ನೆಲೆ ಇರಬೇಕಲ್ಲ, ಒಂದು ರೀಸನ್ ಇರಬೇಕಲ್ಲ ಅಲ್ವಾ. ಅವುಗಳಿಗೆ ಸಂಬಂಧಪಟ್ಟಂತೆ ನಾವು ಒಂದಷ್ಟು ಇಂಟ್ರೊಡಕ್ಷನನ್ನು ಗಮನಿಸ್ತಾ ಹೋಗೋಣ.
ನೋಡಿ, ಮೊದಲನೇ ಮಹಾಯುದ್ಧದ ನಂತರದಲ್ಲಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತೆ ಸಹಕಾರವನ್ನು ಬೆಳೆಸುವ ಸಲುವಾಗಿ ಏನು ರಚನೆ ಆಗಿತ್ತು? ಲೀಗ್ ಆಫ್ ನೇಷನ್ ಅನ್ನ ಸ್ಥಾಪನೆ ಮಾಡಿದ್ರು. ಲೀಗ್ ಆಫ್ ನೇಷನ್ ಸ್ಥಾಪನೆ ಆಗಿತ್ತು ಅಲ್ವಾ? ಅಂದ್ರೆ ರಾಷ್ಟ್ರಸಂಘ ಸ್ಥಾಪನೆಯನ್ನ ಮಾಡಲಾಗಿತ್ತು. ಬಟ್ ಏನಾಗುತ್ತೆ ಅಂತಂದ್ರೆ, ಈ ಒಂದು ರಾಷ್ಟ್ರಗಳ ಸಂಘ ತನ್ನ ದೇಶಗಳು ಮತ್ತೆ ಇತ್ಯಾದಿಗಳಿಗಾಗಿ ಜಗತ್ತಿನಲ್ಲಿ ಯುದ್ಧವನ್ನು ತಡೆಯೋದಕ್ಕೋಸ್ಕರ ಏನ್ ಮಾಡುತ್ತೆ? ವೈಫಲ್ಯತೆಯನ್ನ ಕಾಣುತ್ತೆ. ಏನು ದೇಶಗಳನ್ನು ಹೊಂದಿತ್ತು? ಜಗತ್ತಿನಲ್ಲಿ ಎಲ್ಲಾ ರಾಷ್ಟ್ರಗಳಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನ ತರಬೇಕಾಗಿರುವಂಥದ್ದು ರಾಷ್ಟ್ರ ಸಂಘದ ಒಂದು ಮುಖ್ಯ ಉದ್ದೇಶ ಆಗಿತ್ತು. ಬಟ್ ಏನ್ ಮಾಡುತ್ತೆ ಇದು? ಶಾಂತಿ ಮತ್ತು ಈ ಒಂದು ರಾಷ್ಟ್ರಗಳ ಮಧ್ಯದಲ್ಲಿ ಏನಾಗುತ್ತೆ? ಶಾಂತಿಯನ್ನ ತರುವಲ್ಲಿ ಅಲ್ವಾ, ಅಥವಾ ಮುಂದೆ ಬರ್ತಕ್ಕಂಥ ಸಮಸ್ಯೆಗಳನ್ನ ಅಥವಾ ಯುದ್ಧವನ್ನು ತಡೆಗಟ್ಟುವಲ್ಲಿ ವೈಫಲ್ಯತೆಯನ್ನ ಕಾಣುತ್ತೆ. ಅಷ್ಟೇ ಅಲ್ಲ, 1929ರಲ್ಲಿ ಏನಾಗುತ್ತೆ? ಆರ್ಥಿಕ ಮಹಾ ಕುಸಿತ ಉಂಟಾಗುತ್ತೆ. ಹಾಗಾಗಿ ಅಂತಾರಾಷ್ಟ್ರೀಯ ಪರಿಸ್ಥಿತಿ ಇನ್ನಷ್ಟು ಹದಗೆಟ್ಟು ವಿಶ್ವ ಯುದ್ಧದ ಕಡೆಗೆ ವಾಲುತ್ತೆ. ಜಗತ್ತಿನ ಮತ್ತೊಂದು ಯುದ್ಧ ಜಗತ್ತಿನಲ್ಲಿ ಅನಿವಾರ್ಯವಾಗಿ ಆರಂಭ ಆಗುತ್ತೆ. ಆ ಯುದ್ಧನೇ 1939ರಲ್ಲಿ ಆರಂಭವಾದಂಥ ಎರಡನೇ ಜಾಗತಿಕ ಮಹಾಸಮರ ಅಂತೇಳಿ ನಾವು ಕರಿಬೋದು. ಹೀಗೆ ಈ ಒಂದು ಎರಡನೇ ಜಾಗತಿಕ ಯುದ್ಧ ಮುಖ್ಯವಾಗಿ 1939ರಿಂದ 1945ರವರೆಗೂ ಸುಮಾರು 6 ವರ್ಷಗಳ ಕಾಲ ಎರಡನೇ ಜಾಗತಿಕ ಮಹಾಸಮರ ನಡೆಯುತ್ತೆ. ಇಲ್ಲಿ ಮುಖ್ಯವಾಗಿ ನೋಡಿ, ಆಕ್ಸಿಸ್ ಬಣಗಳಾದಂತಹ ಯಾವ್ಯಾವುದು? ಇಲ್ಲಿ ಆಕ್ಸಿಸ್ ಬಣಗಳಂದ್ರೆ ಯಾವ್ಯಾವ್ದಿದೆ ನೋಡಿ? ಆಕ್ಸಿಸ್ ಶಕ್ತಿ ಬಣಗಳು ಯಾವ್ಯಾವುದಂದ್ರೆ ಜರ್ಮನಿ, ಇಟಲಿ ಮತ್ತೆ ಜಪಾನ್. ನೆಕ್ಸ್ಟ್ ನೋಡಿ, ಹಾಗೆ ಅಲೈನ್ ಶಕ್ತಿಗಳ ಯಾವಿದ್ವು ಅಂತಂದ್ರೆ, ಅಂದ್ರೆ ಇಲ್ಲಿ 2 ಶಕ್ತಿಗಳು ಅಥವಾ 2 ಗುಂಪುಗಳಾಗಿ ನಾವು ಇಲ್ಲಿ ಹೋರಾಟ ಮಾಡಿದ್ದನ್ನ ಅಥವಾ ಯುದ್ಧವನ್ನು ಮಾಡಿದ್ದನ್ನ ಗಮನಿಸ್ತೀವಿ. ಆಕ್ಸಿಸ್ ಬಣಗಳು ಜರ್ಮನಿ, ಇಟಲಿ, ಜಪಾನ್. ಅಲೈಡ್ ಜಾಗತಿಕ ಅಂದ್ರೆ ಅಲೈಡ್ ಶಕ್ತಿಗಳು ಯಾವುದಿತ್ತು? ಇನ್ನೊಂದು ಗುಂಪು ಅಂತಂದ್ರೆ ಇನ್ನೊಂದು ಇಂಗ್ಲೆಂಡ್, ಫ್ರಾನ್ಸ್ ಮತ್ತು ಅಮೆರಿಕ. ಇಂಗ್ಲೆಂಡ್, ಫ್ರಾನ್ಸ್, ಅಮೆರಿಕ ಮತ್ತು ರಷ್ಯಾ. USSR, USA, ಇಂಗ್ಲೆಂಡ್, ಫ್ರಾನ್ಸ್ ಇವುಗಳು ಶಕ್ತಿಶಾಲಿ ರಾಷ್ಟ್ರಗಳು. ಒಂದು ಗುಂಪಾದರೆ ಆಕ್ಸಿಸ್ ಬಣದಲ್ಲಿ ಜರ್ಮನಿ, ಇಟಲಿ, ಜಪಾನ್ ಅನ್ನು ನಾವು ಕಾಣ್ತೀವಿ. ಈ 2 ಶಕ್ತಿ ಬಣಗಳ ನಡುವೆ ಏನಾಗುತ್ತೆ? ಎರಡನೇ ಜಾಗತಿಕ ಮಹಾಸಮರ ಜರುಗುತ್ತೆ ಅಂತ ನಾವು ಹೇಳ್ಬೋದು. ಹಾಗೆ ಈ ಒಂದು ಯುದ್ಧ ಮೊದಲನೇ ಜಾಗತಿಕ ಯುದ್ಧಕ್ಕಿಂತ ಇನ್ನಷ್ಟು ಭಯಂಕರವಾಗಿರುತ್ತೆ, ಭಯಾನಕವಾಗುತ್ತೆ. ಹಾಗೆ ಮಾನವನ ಇತಿಹಾಸದಲ್ಲಿ ಇದು ಮೊಟ್ಟ ಮೊದಲ ಅಣು ಬಾಂಬ್ಗಳನ್ನ, ಮಾನವನ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಣು ಬಾಂಬ್ಗಳನ್ನ ಪ್ರಯೋಗ ಮಾಡಿದಂಥ ಒಂದು ಯುದ್ಧ ಎರಡನೇ ಜಾಗತಿಕ ಮಹಾಯುದ್ಧ ಆಗಿದೆ. ಈ ಯುದ್ಧ ಶತ್ರು ರಾಷ್ಟ್ರಗಳ ಹೀನಾಯ ಸೋಲಿನೊಂದಿಗೆ ಏನಾಗುತ್ತೆ? ಕೊನೆ ಆಗ್ತದೆ ಅಂತೇಳಿ ನಾವು ಗಮನಿಸ್ಬೋದು. ಸೊ ಹಾಗಾದ್ರೆ ಈ ಒಂದು ಯುದ್ಧಕ್ಕೆ ಕಾರಣಗಳೇನು, ಹಾಗೆ ಅದರ ಪರಿಣಾಮಗಳೇನಾಯಿತು ಇಡೀ ಜಗತ್ತಿನ ಮೇಲೆ ಅಂತಕ್ಕಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾವು ಒಂದೊಂದಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದರಲ್ಲಿ 1 ವಾಕ್ಯ, 2 ವಾಕ್ಯ, 5-6 ವಾಕ್ಯ ಮತ್ತು 10 ವಾಕ್ಯದಲ್ಲೇ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡ್ತಾ ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ ಗಮನಿಸಿ, ಇಲ್ಲಿ 1 ವಾಕ್ಯದ ಪ್ರಶ್ನೋತ್ತರಗಳಲ್ಲಿ ಏನಿದೆ ಮುಖ್ಯವಾಗಿ ಅಂದರೆ, ಎರಡನೇ ಜಾಗತಿಕ ಯುದ್ಧದಲ್ಲಿ ಅಮೆರಿಕ ಭಾಗಿಯಾಗೋದಕ್ಕೆ ಏನು ಕಾರಣ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಜಪಾನ್ನ ಸೈನ್ಯ ಅಮೆರಿಕದ ಪರ್ಲ್ ಹರ್ಬಲ್ ನೌಕಾನೆಲೆಯ ಮೇಲೆ ದಾಳಿ ಮಾಡುತ್ತೆ. ಸೊ ಹಾಗಾಗಿ ಏನು ಮಾಡುತ್ತೆ? ಅಮೆರಿಕ ಅನಿವಾರ್ಯವಾಗಿ ಎರಡನೇ ಜಾಗತಿಕ ಮಹಾಸಮರದಲ್ಲಿ ಭಾಗಿಯಾಗುತ್ತೆ. ಯಾಕೆ? ಜಪಾನ್ ಸೈನ್ಯ ಅಮೆರಿಕದ ಪರ್ಲ್ ಹರ್ಬಲ್ ನೌಕಾನೆಲೆಯ ಮೇಲೆ ದಾಳಿ ಮಾಡಿದ್ರಿಂದಾಗಿ ಅಮೆರಿಕ ಎರಡನೇ ಮಹಾಸಮರದಲ್ಲಿ ಭಾಗಿಯಾಗುತ್ತೆ. ನೆಕ್ಸ್ಟ್ ಎರಡನೇದಾಗಿ, ಜಪಾನ್ ಮೇಲೆ ಅಣು ಬಾಂಬ್ ಹಾಕಲು ಅಮೆರಿಕ ವಾಯುಪಡೆಗೆ ಆಜ್ಞೆ ಮಾಡಿದವರು ಯಾರು? ಜಪಾನ್ ಮೇಲೆ ಅಣು ಬಾಂಬ್ ಹಾಕಲು ಅಮೆರಿಕ ವಾಯುಪಡೆಗೆ ಆಜ್ಞೆಯನ್ನು ಮಾಡಿದವರು ಯಾರಿ ಟ್ರೂಮನ್ ರವರು ಈ ಒಂದು ಅಣು ಬಾಂಬನ್ನು ಹಾಕಲಿಕ್ಕೆ ಜಪಾನ್ ಮೇಲೆ ತನ್ನ ಸೈನ್ಯಕ್ಕೆ ಅಥವಾ ವಾಯುಪಡೆಗೆ ಆಜ್ಞೆಯನ್ನು ಮಾಡಿತ್ತು. ನೆಕ್ಸ್ಟ್ ಥರ್ಡ್ ಒನ್, ಯಹೂದಿಗಳಿಗಾಗಿ ಇಸ್ರೇಲ್ ರಾಷ್ಟ್ರ ಯಾವಾಗ ಸ್ಥಾಪನೆ ಆಯಿತು? 1948ರಲ್ಲಿ ಯಹೂದಿಗಳಿಗಾಗಿಯೇ ಇಸ್ರೇಲ್ ರಾಷ್ಟ್ರ ಸ್ಥಾಪನೆ ಆಗಲ್ಪಟ್ಟಿತು.
ನೆಕ್ಸ್ಟ್ 2 ವಾಕ್ಯದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಎರಡನೇ ಜಾಗತಿಕ ಮಹಾಯುದ್ಧದ 2 ಬಾಣಗಳು ಯಾವುದು? ನಾವೀಗಾಗಲೇ ಗಮನಿಸಿದ್ವಿ, ಆಕ್ಸಿಸ್ ಪವರ್ ಮತ್ತು ಅಲೈಡ್ ಪವರ್. ಆಕ್ಸಿಸ್ ಪವರ್ ಮತ್ತು ಅಲೈಡ್ ಪವರ್ ಎಂಬಂಥ 2 ಶಕ್ತಿ ಬಣಗಳನ್ನು ನಾವು ಮುಖ್ಯವಾಗಿ ಗಮನಿಸ್ತೀವಿ. ಆಕ್ಸಿಸ್ ಬಣದ ರಾಷ್ಟ್ರಗಳು ಯಾವುದಪ್ಪ ಅಂತಂದರೆ ಜರ್ಮನಿ, ಇಟಲಿ, ಜಪಾನ್. ಹಾಗೆ ಅಲೈಡ್ ಪವರ್ನ ರಾಷ್ಟ್ರಗಳು ಯಾವುದಪ್ಪ ಅಂದರೆ ಇಂಗ್ಲೆಂಡ್, ಫ್ರಾನ್ಸ್ ಮತ್ತು ರಷ್ಯಾ. 4ನೇ ಪ್ರಶ್ನೆ, ಎರಡನೇ ಜಾಗತಿಕ ಯುದ್ಧದ ಸಂದರ್ಭದಲ್ಲಿ ಅಣುಬಾಂಬಿನ ದಾಳಿಗೆ ತುತ್ತಾಗಿರ್ತಕ್ಕಂಥ ಜಪಾನಿನ 2 ಪ್ರಮುಖ ನಗರಗಳು ಯಾವುದು? ಎರಡನೇ ಜಾಗತಿಕ ಮಹಾಸಮರದಲ್ಲಿ ಅಣುಬಾಂಬಿನ ದಾಳಿಗೆ ತುತ್ತಾಗಿರ್ತಕ್ಕಂಥ ಜಪಾನಿನ 2 ಪ್ರಮುಖ ನಗರಗಳು ಯಾವುದಪ್ಪ ಅಂದರೆ ಹಿರೋಶಿಮಾ ಮತ್ತು ನಾಗಸಾಕಿ. ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್ಸನ್ನು ಡಿಸ್ಕಷನ್ ಮಾಡೋಣ. ಇಲ್ಲಿ ಎರಡನೇ ಜಾಗತಿಕ ಮಹಾಯುದ್ಧಕ್ಕೆ ಪರಿಣಾಮಗಳನ್ನು ಕೇಳಿದರೆ, ಇದೇ ಪರಿಣಾಮನ ನೆಕ್ಸ್ಟ್ ನಾವೆಲ್ಲಿ ನೋಡ್ತೀವಿ ಅಂದರೆ ಎರಡನೇ ಜಾಗತಿಕ ಯುದ್ಧಕ್ಕೆ ಕಾರಣ ಮತ್ತು ಪರಿಣಾಮಗಳಲ್ಲಿ ನಾವಿಲ್ಲಿ ಗಮನಿಸ್ತೀವಿ. ಸೊ ಹಾಗಾಗಿ ಅದನ್ನು ಸ್ಕಿಪ್ ಮಾಡಿ ಇಲ್ಲಿ ಒಂದೇ ಬಾರಿಗೆ ಏನು ಮಾಡೋಣ, ಕಾರಣಗಳನ್ನು ಫಸ್ಟ್ ತಿಳ್ಕೊಳ್ತಾ ಹೋಗೋಣ. ಎರಡನೇ ಜಾಗತಿಕ ಯುದ್ಧಕ್ಕೆ ಪ್ರಮುಖ ಕಾರಣಗಳು ಮತ್ತು ಪರಿಣಾಮಗಳು ಏನು? ಮೊದಲನೇದಾಗಿ ಕಾರಣಗಳೇನಿತ್ತು ಅಂತ ನೋಡೋಣ. ಮೊದಲನೇ ಒಂದು ಕಾರಣ ಅಂದರೆ ವರ್ಸೆಲ್ಸ್ ಒಪ್ಪಂದದ ತೊಡಕುಗಳು. 1919ರಲ್ಲಿ ವರ್ಸೆಲ್ಸ್ ಒಪ್ಪಂದವು ಜರ್ಮನಿಯನ್ನು ಏನು ಮಾಡುತ್ತೆ, ತೀವ್ರವಾಗಿ ಅವಮಾನಗೊಳಿಸುತ್ತೆ. ಮೊದಲನೇ ಮಹಾಯುದ್ಧದಲ್ಲಿ ವರ್ಸೆಲ್ಸ್ ಒಪ್ಪಂದ ಏನಾಗುತ್ತಲ್ಲ 1919ರಲ್ಲಿ, ಈ ಒಂದು ವರ್ಸೆಲ್ಸ್ ಒಪ್ಪಂದ ಜರ್ಮನಿಯನ್ನು ತೀವ್ರವಾಗಿ ಅವಮಾನಗೊಳಿಸುತ್ತೆ. ಮಿತ್ರ ರಾಷ್ಟ್ರಗಳು ತಮಗೆ ಇಷ್ಟ ಬಂದಂತೆ ಜರ್ಮನ್ನರನ್ನು ನೋಡ್ಕೊಳ್ಳೋದಕ್ಕೆ ಆರಂಭ ಮಾಡ್ತಾರೆ. ಅಂದರೆ ತಮಗೆ ಇಷ್ಟ ಬಂದಂತೆ ಜರ್ಮನ್ನರನ್ನು ನಡೆಸ್ಕೊಳ್ತಾರೆ. ಸೊ ಅದನ್ನು ಏನು ಮಾಡ್ತಾರೆ, ಜರ್ಮನ್ನರು ಇದನ್ನು ಸಹಿಸ್ಕೊಳ್ಳೋದಕ್ಕೆ ಅಸಾಧ್ಯ ಆಗುತ್ತೆ. ಹಾಗೆ ಮೊದಲನೇ ಜಾಗತಿಕ ಯುದ್ಧದ ಎಲ್ಲ ನಷ್ಟಗಳನ್ನು ಜರ್ಮನಿಯೇ ತುಂಬಿಕೊಡ್ಬೇಕು ಅಂತೇಳಿ ಈ ರಾಷ್ಟ್ರಗಳು ಹೇಳ್ತಾ ಹೋಗ್ತಾರೆ. ಅಷ್ಟೇ ಅಲ್ಲ, ಜರ್ಮನಿಯು ತನ್ನ ವಸಾಹತುಗಳು ಮತ್ತು ಕಲ್ಲಿದ್ದಲು ಗಣಿಗಳನ್ನು ಕೂಡ ಕಳ್ಕೊಂಡ್ಬಿಡುತ್ತೆ ಈ ಒಂದು ಯುದ್ಧದ ನಂತರ, ಪ್ರಥಮ ಜಾಗತಿಕ ಯುದ್ಧದ ನಂತರದಲ್ಲಿ. ಜೊತೆಗೆ ಜರ್ಮನಿಯ ಸೈನಿಕ ಶಕ್ತಿಯನ್ನು ಕೂಡ ಅದು ಕುಂಠಿತಗೊಳಿಸಲಾಗುತ್ತೆ. ಇದರಿಂದಾಗಿ ಏನಾಗುತ್ತೆ, ಜರ್ಮನಿಯ ಸೈನಿಕ ಶಕ್ತಿ ಕೂಡ ಕುಗ್ಗುತ್ತೆ. ಯುದ್ಧದ ನಂತರದಲ್ಲಿ ಜರ್ಮನಿಯ ಆರ್ಥಿಕ ಸಂಕಷ್ಟಗಳು ಇನ್ನಷ್ಟು ಹೆಚ್ಚಾಗಿ ಅಸಮಾಧಾನಕ್ಕೆ ಕಾರಣ ಆಗ್ತವೆ. ಹೀಗೆ ಈ ಒಂದು ವರ್ಸೆಲ್ಸ್ ಒಪ್ಪಂದ ಎರಡನೇ ಜಾಗತಿಕ ಯುದ್ಧದ ಬೀಜಗಳನ್ನು ಬಿತ್ತಿತು ಅಂತ ನಾವು ಗಮನಿಸ್ಬೋದು. ನೆಕ್ಸ್ಟ್ ಒಂದು ನೋಡಿ, ಸರ್ವಾಧಿಕಾರಿಗಳ ಹೇಳಿಕೆ. ನಾವೀಗಾಗಲೇ ಲಾಸ್ಟ್ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಅನ್ನು ಮಾಡಿದ್ದೀವಿ. ಯಾರು ಸರ್ವಾಧಿಕಾರಿಗಳು? ಇಟಲಿಯಲ್ಲಿ ಮುಸೋಲಿನಿ, ಜರ್ಮನಿಯಲ್ಲಿ ಅಡಾಲ್ಫ್ ಹಿಟ್ಲರ್. ಏನಾಗುತ್ತೆ ಇಲ್ಲಿ, ಜಪಾನಿನಲ್ಲಿ ಟೋಜೋ ನೇತೃತ್ವದಲ್ಲಿ ಸರ್ವಾಧಿಕಾರದ ಬೆಳವಣಿಗೆ ಯುದ್ಧಕ್ಕೆ ಮತ್ತೊಂದು ಕಾರಣ ಆಗುತ್ತೆ. ಯಾವುದು? ಇಟಲಿಯಲ್ಲಿ ಬೆನೆಟೋ ಮುಸೋಲಿನಿ, ಜರ್ಮನಿಯಲ್ಲಿ ಅಡಾಲ್ಫ್ ಹಿಟ್ಲರ್, ಹಾಗೆ ಜಪಾನ್ನಲ್ಲಿ ಟೋಜೋ ಇವರ ಒಂದು ನೇತೃತ್ವದಲ್ಲಿ ಸರ್ವಾಧಿಕಾರದ ಒಂದು ಬೆಳವಣಿಗೆ ಆಗುತ್ತೆ. ಈ ಒಂದು ಸರ್ವಾಧಿಕಾರಿಗಳ ಬೆಳವಣಿಗೆಯೇ ಎರಡನೇ ಮಹಾಯುದ್ಧಕ್ಕೆ ಮತ್ತೊಂದು ರೀತಿಯ ಕಾರಣವಾಗಿ ಮಾರ್ಪಾಡಾಗುತ್ತೆ. ಇಲ್ಲಿ ಮುಸೋಲಿನಿಯು ಪ್ರಾಚೀನ ರೋಮ್ನ ವೈಭವವನ್ನು ಮರುಸ್ಥಾಪಿಸುವ ಸಲುವಾಗಿ ಇಟಲಿಯಲ್ಲಿ ಸೈನಿಕ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾನೆ. ಅಷ್ಟೇ ಅಲ್ಲ, ಹಿಟ್ಲರ್ ಕೂಡ ಜರ್ಮನಿಯಲ್ಲಿ ಪ್ರಭುತ್ವಕ್ಕಾಗಿ ಮತ್ತು ಸೇಡನ್ನು ತೀರಿಸಿಕೊಳ್ಳುವ ಸಲುವಾಗಿ ಸೇನಾ ಪುನರ್ ನಿರ್ಮಾಣಕ್ಕೆ ಬದ್ಧನಾಗ್ತಾನೆ. ಒಂದು ಕಡೆ ಮುಸೋಲಿನಿ ರೋಮ್ನ ವೈಭವವನ್ನು ಮರುಸ್ಥಾಪನೆ ಮಾಡಲಿಕ್ಕೆ ಇಟಲಿ ಸೈನಿಕ ಸಿದ್ಧಾಂತವನ್ನು ಪ್ರತಿಪಾದಿಸಿದರೆ, ಇನ್ನೊಂದು ಕಡೆ ಜರ್ಮನಿಯ ಪ್ರಭುತ್ವಕ್ಕಾಗಿ ಹಿಟ್ಲರ್ ಹೋರಾಟವನ್ನು ಮಾಡ್ತಾನೆ. ಜಪಾನ್ ತನ್ನದೇ ಆದ ಸಾಮ್ರಾಜ್ಯವನ್ನು ಬಯಸುತ್ತೆ. ಮುಂದೆ ಜರ್ಮನಿ, ಇಟಲಿ, ಜಪಾನ್ಗಳು ಸೇರಿಕೊಂಡು 1937ರಲ್ಲಿ ರೋಮ್, ಬರ್ಲಿನ್, ಟೋಕಿಯೋ ಆಕ್ಸಿಸ್ ಒಪ್ಪಂದಗಳನ್ನು ಮಾಡ್ಕೊಳ್ತವೆ. ಈ ಒಂದು ಸರ್ವಾಧಿಕಾರಿಗಳ ಹೇಳಿಕೆ ಕೂಡ ಏನಾಗುತ್ತೆ, ಎರಡನೇ ಮಹಾಯುದ್ಧಕ್ಕೆ ಪ್ರಮುಖ ಕಾರಣವಾಗುತ್ತೆ ಅಂತ ನಾವು ಗಮನಿಸ್ಬೋದು. ನೆಕ್ಸ್ಟ್ ಒಂದು ನೋಡಿ, ರಾಷ್ಟ್ರಸಂಘದ ವೈಫಲ್ಯತೆ ಅಥವಾ ರಾಷ್ಟ್ರಸಂಘದ ವಿಫಲತೆ. ರಾಷ್ಟ್ರಸಂಘ ರಾಷ್ಟ್ರಗಳ ಮಧ್ಯೆ ವಿಶ್ವ ಶಾಂತಿಯನ್ನು ತರಲಿಕ್ಕೆ ಏನು ಮಾಡುತ್ತೆ, ವಿಫಲತೆಯನ್ನು ಹೊಂದುತ್ತೆ. ಮೊದಲನೇ ಜಾಗತಿಕ ಯುದ್ಧದ ನಂತರದಲ್ಲಿ ವಿಶ್ವ ಶಾಂತಿಯನ್ನು ರಕ್ಷಿಸಲು ಹಾಗೂ ಭವಿಷ್ಯತ್ತಿನಲ್ಲಿ ಸಂಭವಿಸಬಹುದಾದಂತಹ ಯುದ್ಧಗಳನ್ನು ತಡೆಯುವ ಸಲುವಾಗಿ 1920ರಲ್ಲಿ ರಾಷ್ಟ್ರಸಂಘವನ್ನು ಸ್ಥಾಪನೆ ಮಾಡಲಾಗಿರುತ್ತೆ. ರಾಷ್ಟ್ರಸಂಘ ಬಹಳ ದುರ್ಬಲವಾಗಿದ್ದು ಅಸಮರ್ಥತೆಯಿಂದ ಕೂಡಿರುತ್ತೆ. ಈ ಒಂದು ರಾಷ್ಟ್ರಸಂಘವು ತನ್ನದೇ ಆದ ಯಾವುದೇ ಸೈನ್ಯವನ್ನು ಕೂಡ ಹೊಂದಿರೋದಿಲ್ಲ.
ಅಷ್ಟೇ ಅಲ್ಲ, ರಾಷ್ಟ್ರ ಸಂಘವು ಯುರೋಪ್ನಲ್ಲಿ ಶಾಂತಿ ಕಾಪಾಡುವಲ್ಲಿ ವಿಫಲತೆಯನ್ನು ಹೊಂದುತ್ತೆ. ಹಾಗಾಗಿ ವಿಶ್ವದ ಎರಡು ಬಣಗಳ ಮಧ್ಯೆ ವೈರತ್ವ ಹೆಚ್ಚಾಗಿದ್ರಿಂದಾಗಿ ರಾಷ್ಟ್ರಸಂಘ ತಟಸ್ಥ ನೀತಿಯನ್ನು ಅನುಸರಿಸುತ್ತೆ. ಈ ರೀತಿಯ ತಟಸ್ಥ ನೀತಿಯನ್ನು ಅನುಸರಿಸಿದ್ರಿಂದನೂ ಕೂಡ ಎರಡನೇ ಜಾಗತಿಕ ಮಹಾಯುದ್ಧಕ್ಕೆ ಇದು ಕಾರಣ ಆಗುತ್ತೆ. ಅಂದರೆ ಯಾವುದೇ ರೀತಿ ವಿಶ್ವ ಶಾಂತಿಯನ್ನು ತರೋದಿಲ್ಲ, ಮುಂದೆ ಬರ್ತಕ್ಕಂಥ ಭವಿಷ್ಯತ್ತಿನ ಬೇರೆ ಯುದ್ಧಗಳಿಗೆ ಏನು ಸಮಸ್ಯೆಗಳು ಬರುತ್ತೆ, ಯುದ್ಧಗಳು ಸಂಭವಿಸಬಹುದಾದಂಥ ಯಾವುದೇ ಯುದ್ಧಗಳನ್ನು ಕೂಡ ತಡೆಗಟ್ಟೋದಕ್ಕೆ ಅದು ಏನು ಕೂಡ ಮುಂದಾಗೋದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ರಾಷ್ಟ್ರಸಂಘದ ತಟಸ್ಥ ನೀತಿಯಿಂದಾಗಿ ಏನಾಗುತ್ತೆ, ಎರಡನೇ ಜಾಗತಿಕ ಯುದ್ಧಕ್ಕೆ ಪ್ರಮುಖ ಕಾರಣ ಆಗುತ್ತೆ. ನೆಕ್ಸ್ಟ್ ನೋಡಿ, ಮರುಶಸ್ತ್ರೀಕರಣ. ಇಲ್ಲಿ ವರ್ಸಲ್ಸ್ ಒಪ್ಪಂದದಲ್ಲಿ ಏನಾಗಿರುತ್ತೆ ಅಂದರೆ 1919ರ ವರ್ಸಲ್ಸ್ ಒಪ್ಪಂದ ಸಂಪೂರ್ಣವಾಗಿ ಜರ್ಮನಿಯನ್ನ ನಿಶಸ್ತ್ರೀಕರಣಗೊಳಿಸಿರುತ್ತೆ. ಆದರೆ ಅಡಾಲ್ಫ್ ಹಿಟ್ಲರ್ ರಾಷ್ಟ್ರದ ಶಕ್ತಿ ಸಾಧನೆಗೆ ಮರುಶಸ್ತ್ರೀಕರಣವೇ ಏಕೈಕ ಮಾರ್ಗ ಅಂತೇಳಿ ಘೋಷಿಸ್ತಾನೆ. ನೋಡಿ, ಈ ರೀತಿ ಸ್ಟೇಟ್ಮೆಂಟನ್ನು ಕೊಟ್ಟು ಇದು ಯಾರ ಹೇಳಿಕೆ ಅಂತ ಕೇಳ್ಬೋದು, ಅಥವಾ ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ ಅಂತ ಕೇಳ್ಬೋದು, ಯಾವ ವಿಚಾರಕ್ಕೆ ರಿಲೇಟೆಡ್ ಆಗಿದೆ ಅಂತಲೂ ಕೇಳ್ಬೋದು. ಹೀಗೆ ಒಂದು ವಿಚಾರವನ್ನು ಕೊಟ್ಟು ಹಲವಾರು ರೀತಿಯ ಕ್ವಶನನ್ನು ರೈಸ್ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಈ ಒಂದು ಎರಡನೇ ಜಾಗತಿಕ ಮಹಾಸಮರಕ್ಕೆ ಈ ಒಂದು ಮರುಶಸ್ತ್ರೀಕರಣ ನೀತಿನೂ ಕೂಡ ಪ್ರಮುಖ ಕಾರಣ ಹೇಗಾಯಿತು ಅಂದರೆ, ಹಿಂದೆ ವರ್ಸಲ್ಸ್ ಒಪ್ಪಂದದಲ್ಲಿ ಜರ್ಮನಿಯನ್ನ ಕಂಪ್ಲೀಟಾಗಿ ಏನು ಮಾಡಿರ್ತಾರೆ, ಶಸ್ತ್ರಾಸ್ತ್ರಗಳನ್ನು ಹೊಂದುವಂಗಿಲ್ಲ ಅಂತೇಳಿ ನಿಶಸ್ತ್ರೀಕರಣಗೊಳಿಸಿರ್ತಾರೆ. ಬಟ್ ಅಡಾಲ್ಫ್ ಹಿಟ್ಲರ್ ಏನು ಮಾಡ್ತಾನೆ, ರಾಷ್ಟ್ರದ ಶಕ್ತಿ ಮತ್ತು ಸಾಧನೆ ಮಾಡ್ಬೇಕಂತಂದ್ರೆ ರಾಷ್ಟ್ರದ ಶಕ್ತಿ ಹಾಗೆ ಸಾಧನೆಗೆ ಮರುಶಸ್ತ್ರೀಕರಣವೇ ಏಕೈಕ ಮಾರ್ಗ. ಈಗೇನು ಮತ್ತೆ ನಾವೇನು ಮಾಡಬೇಕು, ಶಸ್ತ್ರಾಸ್ತ್ರಗಳನ್ನು ಹೊಂದಬೇಕು ಮತ್ತು ಉತ್ಪಾದನೆ ಮಾಡಬೇಕು. ಹಾಗಾದರೆ ನಮ್ಮ ರಾಷ್ಟ್ರದ ಶಕ್ತಿಯನ್ನು ಸಾಧನೆಯನ್ನು ನಾವು ಎತ್ತಿಡಿಬೋದು ಅಂಥೇಳಿ ಘೋಷಣೆಯನ್ನು ಮಾಡ್ತಾನೆ. ಅಷ್ಟೇ ಅಲ್ಲ, ಇಟಲಿ ಮತ್ತು ಜರ್ಮನಿಯು ರಾಷ್ಟ್ರಗಳ ಸಂಘದ ನಿಶಸ್ತ್ರೀಕರಣದ ಒಪ್ಪಂದದಿಂದಾಗಿ ತಮ್ಮ ಸದಸ್ಯತ್ವವನ್ನು ಹಿಂಪಡೆದು ಮರುಶಸ್ತ್ರೀಕರಣವನ್ನು ಪ್ರಾರಂಭಿಸ್ತವೆ. ಕೇವಲ ಇಟಲಿ, ಜರ್ಮನಿ ಅಂದರೆ ಬೇರೆ ಅಡಾಲ್ಫ್ ಹಿಟ್ಲರ್ ಅಷ್ಟೇ ಅಲ್ಲ, ಇಟಲಿ ಮತ್ತು ಜರ್ಮನಿ ಎಲ್ಲ ಕಡೆನೂ ಕೂಡ ಏನಾಗುತ್ತೆ, ರಾಷ್ಟ್ರ ಸಂಘದ ನಿಶಸ್ತ್ರೀಕರಣ ಒಪ್ಪಂದವನ್ನು ಏನು ಮಾಡ್ತಾರೆ, ಅವರು ವಾಪಸ್ ಮಾಡ್ಕೊತಾರೆ. ತೆಗೆದುಕೊಂಡು ಏನು ಮಾಡ್ತಾರೆ, ಮರುಶಸ್ತ್ರೀಕರಣವನ್ನು ಅಂದರೆ ಮತ್ತೆ ನಾವು ಶಸ್ತ್ರಾಸ್ತ್ರಗಳ ಉತ್ಪಾದನೆಯನ್ನು ಮಾಡ್ತೀವಿ ಅಂತೇಳಿ ಆರಂಭವನ್ನು ಮಾಡಿದ್ದೇ ಎರಡನೇ ಜಾಗತಿಕ ಮಹಾಯುದ್ಧಕ್ಕೆ ಕಾರಣ ಆಗುತ್ತೆ. ಹಾಗಾದರೆ ಎರಡನೇ ಜಾಗತಿಕ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣ ಏನಿತ್ತು? ತತ್ಕ್ಷಣದ ಕಾರಣ ಏನಪ್ಪಾ ಅಂದರೆ 1939 ಸೆಪ್ಟೆಂಬರ್ 1ರಂದು ಏನಾಗುತ್ತೆ, ಹಿಟ್ಲರ್ ಪೋಲೆಂಡಿನ ಮೇಲೆ ದಾಳಿಯನ್ನು ಮಾಡ್ತಾನೆ. ಹಿಟ್ಲರ್ ಪೋಲೆಂಡಿನ ಮೇಲೆ ಮಾಡಿದಂತಹ ಆಕ್ರಮಣ ಎರಡನೇ ಜಾಗತಿಕ ಮಹಾಸಮರಕ್ಕೆ ತತ್ಕ್ಷಣದ ಕಾರಣ ಆಗುತ್ತೆ. ಹಾಗೆ ಪೋಲೆಂಡಿನ ಪರವಾಗಿ ಇಂಗ್ಲೆಂಡ್, ಫ್ರಾನ್ಸ್, ರಷ್ಯಾಗಳು ಯುದ್ಧದಲ್ಲಿ ಭಾಗವಹಿಸ್ತವೆ. ಪೋಲೆಂಡ್ನ ಪರವಾಗಿ ಇಂಗ್ಲೆಂಡ್, ಫ್ರಾನ್ಸ್, ರಷ್ಯಾಗಳು ಭಾಗವಹಿಸ್ತವೆ. ಹಾಗೆಯೇ ಜರ್ಮನಿಯ ಪರವಾಗಿ ಇಟಲಿ, ಜಪಾನ್ಗಳು ಭಾಗವಹಿಸ್ತವೆ. ಈ ಮುಖಾಂತರ ಏನಾಗುತ್ತೆ, ಮುಂದೆ ಹಿಂದೆಂದೂ ಕಾಣದಂತಹ ಕಂಡರಿಯದಂತಹ ಜಾಗತಿಕ ಯುದ್ಧವಾಗಿ ಎರಡನೇ ಜಾಗತಿಕ ಮಹಾಸಮರ ಮಾರ್ಪಾಡಾಗುತ್ತೆ. ಅಥವಾ ಒಂದು ಪರಿಣಾಮವನ್ನು, ಕೆಟ್ಟ ರೀತಿಯ ಪರಿಣಾಮವನ್ನು ಇಡೀ ಯುರೋಪಿನಾದ್ಯಂತ, ಇಡೀ ಪ್ರಪಂಚದಾದ್ಯಂತ ಕೆಟ್ಟ ಪರಿಣಾಮಕ್ಕೆ ಎರಡನೇ ಜಾಗತಿಕ ಮಹಾಸಮರ ಕಾರಣ ಆಗುತ್ತೆ ಅಂತೇಳಿ ನಾವು ಗಮನಿಸ್ಬೋದು. ಇದಿಷ್ಟು ಕಾರಣಗಳನ್ನು ನಾವು ಮುಖ್ಯವಾಗಿ ಎರಡನೇ ಜಾಗತಿಕ ಮಹಾಸಮರ ಯಾಕೆ ಜರುಗಿತು ಅನ್ನೋದಕ್ಕೆ ಗಮನಿಸಿದ್ವಿ. ನೆಕ್ಸ್ಟ್ ನೋಡೋಣ, ಅದರಿಂದ ಆಗಿರ್ತಕ್ಕಂಥ ಪರಿಣಾಮಗಳು ಏನು. ಮೊದಲನೇದಾಗಿ, ಎರಡನೇ ಮಹಾಯುದ್ಧದ ಭೀತಿ ಮತ್ತು ನೋವುಗಳು ಅಪಾರವಾಗಿದ್ವು. ಈ ಯುದ್ಧದಲ್ಲಿ ಸುಮಾರು 25 ಮಿಲಿಯನ್ನಷ್ಟು ಸೈನಿಕರು ಮೃತರಾದರೆ ಸುಮಾರು 50 ಮಿಲಿಯನ್ನಷ್ಟು ಸೈನಿಕರು ಗಾಯಾಳುಗಳಾದರು. ಎರಡನೇದಾಗಿ, ಎರಡನೇ ಜಾಗತಿಕ ಯುದ್ಧದ ನಂತರದಲ್ಲಿ ಜರ್ಮನಿ ಮತ್ತು ಇಟಲಿಗಳಲ್ಲಿ ಸರ್ವಾಧಿಕಾರತ್ವ ಸಂಪೂರ್ಣವಾಗಿ ಕೊನೆಗೊಳ್ತದೆ. ಇಟಲಿಯಲ್ಲಿ ಗಣರಾಜ್ಯ ಸರ್ಕಾರ ರಚನೆ ಆಗುತ್ತೆ. ಜರ್ಮನಿಯನ್ನ ಫ್ರಾನ್ಸ್, ಇಂಗ್ಲೆಂಡ್, ರಷ್ಯಾ, ಅಮೆರಿಕ ಅಧೀನದಲ್ಲಿ 4 ವಲಯಗಳನ್ನಾಗಿ ಮಾಡಲಾಗುತ್ತೆ. ನೋಡಿ, ಜರ್ಮನಿ ಮತ್ತು ಜಪಾನ್ ಎರಡನೇ ಮಹಾಯುದ್ಧದಿಂದ ಏನಾಯಿತು, ಅವುಗಳನ್ನು ಅರಿದು ಹಂಚಿ ಏನು ಮಾಡ್ತವೆ ಅಂದರೆ ಜರ್ಮನಿ ಮತ್ತು ಇಟಲಿಯಲ್ಲಿ ಸರ್ವಾಧಿಕಾರತ್ವ ಕೊನೆಗೊಳ್ಳುತ್ತೆ. ಇಟಲಿಯಲ್ಲಿ ಗಣರಾಜ್ಯ ಸರ್ಕಾರವನ್ನು ರಚನೆ ಮಾಡಲಾಗುತ್ತೆ. ಜರ್ಮನಿಯನ್ನು 4 ಪ್ರಮುಖ ರಾಷ್ಟ್ರಗಳು ಪ್ರಮುಖ ವಲಯಗಳನ್ನಾಗಿ ಮಾಡ್ತವೆ. ಅಂದರೆ ಅಮೆರಿಕ, ರಷ್ಯಾ, ಇಂಗ್ಲೆಂಡ್ ಮತ್ತು ಫ್ರಾನ್ಸ್ನ ಅಧೀನದಲ್ಲಿ 4 ವಲಯಗಳಾಗಿ ಮಾಡಲಾಗುತ್ತೆ. ಥರ್ಡ್ ಒನ್ ಪಾಯಿಂಟ್ ಏನು ಪರಿಣಾಮ ಇದೆ ಅಂತಂದರೆ, ಎರಡನೇ ಜಾಗತಿಕ ಮಹಾಯುದ್ಧದ ನಂತರದಲ್ಲಿ
ಅಮೆರಿಕ ಮತ್ತು ರಷ್ಯಾಗಳು ಪ್ರಪಂಚದ 2 ಶಕ್ತಿಶಾಲಿ ಬಣಗಳಾಗಿ ಹೊರಹೊಮ್ಮುತ್ತೆ. ಯಾವುದು? ಅಮೆರಿಕ ಮತ್ತು ರಷ್ಯಾ, USA ಮತ್ತು USSR ಇವುಗಳು ಪ್ರಮುಖವಾಗಿ ಪ್ರಪಂಚದ 2 ಪ್ರಮುಖ ಶಕ್ತಿಶಾಲಿ ರಾಷ್ಟ್ರಗಳಾಗಿ ಹೊರಹೊಮ್ಮುತ್ತೆ. 4ನೇದಾಗಿ ನೋಡಿ, ಜಾಗತಿಕ ಯುದ್ಧದ ಪರಿಣಾಮವಾಗಿ ಏನಾಗುತ್ತೆ? ರಾಷ್ಟ್ರೀಯತೆ ತತ್ವದ ವಿಜಯ ಮತ್ತು ವಸಾಹತುಶಾಹಿ ಅಂತ್ಯವಾಗುತ್ತೆ. ರಾಷ್ಟ್ರೀಯತೆ ಉದಯ ಆಗುತ್ತೆ, ರಾಷ್ಟ್ರೀಯತೆಗೆ ಜಯ ದೊರಕುತ್ತೆ, ಹಾಗೆ ವಸಾಹತುಶಾಹಿ ಕೊನೆಗೊಳ್ತದೆ. 5th ಒಂದು ಪಾಯಿಂಟ್ ನೋಡಿ, ಯುದ್ಧದ ನಂತರ ಭಾರತ, ಶ್ರೀಲಂಕಾ, ಇಂಡೋನೇಷ್ಯಾ ಮೊದಲಾದ ರಾಷ್ಟ್ರಗಳು ಸ್ವತಂತ್ರಗೊಳ್ತವೆ. ನೆಕ್ಸ್ಟ್ ನೋಡಿ 6th ಒನ್, ಯುದ್ಧದ ನಂತರ ಅಮೆರಿಕದ ಸಹಾಯದಿಂದ ಯಹೂದಿಗಳಿಗಾಗಿ ಇಸ್ರೇಲ್ ಎಂಬಂತಹ ಹೊಸ ಮೂಲ ನೆಲೆಯನ್ನು ಸ್ಥಾಪನೆ ಮಾಡಲಾಗುತ್ತೆ. 2ನೇ ಜಾಗತಿಕ ಮಹಾಸಮರದ ನಂತರದಲ್ಲಿ ಏನಾಗುತ್ತೆ? ಯಹೂದಿಗಳಿಗಾಗಿ ಇಸ್ರೇಲ್ ಎಂಬಂಥ ಹೊಸ ಮೂಲ ನೆಲೆಯನ್ನು ಸ್ಥಾಪಿಸಲಾಗುತ್ತೆ. ನೆಕ್ಸ್ಟ್ 7th ಒಂದು ಪಾಯಿಂಟ್ ನೋಡಿ, ಈ ಒಂದು ಯುದ್ಧದ ನಂತರದಲ್ಲಿ ಏನಾಯಿತು? ವಿಶ್ವ ಶಾಂತಿಯನ್ನು ರಕ್ಷಣೆ ಮಾಡುವ ಸಲುವಾಗಿ ಮತ್ತು ಭವಿಷ್ಯತ್ತಿನಲ್ಲಿ ಸಂಭವಿಸಬಹುದಾದಂತಹ ಯುದ್ಧಗಳನ್ನು ತಡೆಯುವ ಸಲುವಾಗಿ ಅಕ್ಟೋಬರ್ 24, 1945ರಂದು ವಿಶ್ವಸಂಸ್ಥೆ ಸ್ಥಾಪನೆ ಆಗುತ್ತೆ. ಎಷ್ಟರಲ್ಲಿ? ಅಕ್ಟೋಬರ್ 24, 1945ರಲ್ಲಿ ವಿಶ್ವಶಾಂತಿ ಸ್ಥಾಪನೆ ಆಗುತ್ತೆ. ಯಾವುದಕ್ಕೋಸ್ಕರ? ಮುಂದೆ ಬರ್ತಕ್ಕಂಥ ಯುದ್ಧಗಳನ್ನು ತಡೆಗಟ್ಟುವುದು ಹಾಗೆ ವಿಶ್ವಶಾಂತಿಯನ್ನು ಸ್ಥಾಪನೆ ಮಾಡೋ ಉದ್ದೇಶದಿಂದ ಈ ಒಂದು ವಿಶ್ವಸಂಸ್ಥೆ ಸ್ಥಾಪನೆ ಆಗ್ತದೆ. ಸೊ ಇದಿಷ್ಟು ಮುಖ್ಯವಾಗಿ 2ನೇ ಜಾಗತಿಕ ಮಹಾಸಮರ ಹಾಗೆ ಈ ಒಂದು 2ನೇ ಜಾಗತಿಕ ಯುದ್ಧದಿಂದ ಆಗಿರ್ತಕ್ಕಂಥ ಪ್ರಮುಖ ಪರಿಣಾಮಗಳು ಅಂತೇಳಿ ನಾವು ಗಮನಿಸಿದ್ವಿ. ಇದಿಷ್ಟು ಸೆಕೆಂಡ್ ವರ್ಲ್ಡ್ ವಾರ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ನೋಡೋಣ, 2ನೇ ಅಂದರೆ ಮೊದಲನೇ ಜಾಗತಿಕ ಯುದ್ಧದ ನಂತರದಲ್ಲಿ ವಿಶ್ವಶಾಂತಿಗಾಗಿ 1919ನಲ್ಲಿ ಏನಾಗುತ್ತೆ? ವರ್ಸಲ್ಸ್ ಒಪ್ಪಂದದ ನಂತರದಲ್ಲಿ ಈ ಒಂದು ಲೀಗ್ ಆಫ್ ನೇಷನ್ ರಾಷ್ಟ್ರಗಳ ಸಂಘ ಸ್ಥಾಪನೆ ಆಗುತ್ತೆ. ಇದೇ ರೀತಿಯಾಗಿ ಅದು ವೈಫಲ್ಯತೆಯನ್ನು ಕಂಡಿದ್ರಿಂದ ಅದು ಕೂಡ ಏನಾಗುತ್ತೆ? ತನ್ನ ಒಂದು ಸ್ಥಾನಮಾನವನ್ನು ಕಳ್ಕೊಳ್ಳುತ್ತೆ. ನೆಕ್ಸ್ಟ್ ಏನಾಗುತ್ತೆ? ಸ್ವಲ್ಪ ವರ್ಷಗಳ ನಂತರದಲ್ಲಿ 2ನೇ ಜಾಗತಿಕ ಮಹಾಸಮರ ಸ್ಟಾರ್ಟ್ ಆದ ನಂತರ ಹೀಗೆ ಈ ಒಂದು ಯುದ್ಧ ಆದ ನಂತರದಲ್ಲಿ ಕಂಪ್ಲೀಟಾಗಿ ಅದರಿಂದ ಯುದ್ಧ ಹಾಗೆ ಪರಿಣಾಮಗಳೆಲ್ಲ ಮುಗಿದ ನಂತರದಲ್ಲಿ ವಿಶ್ವಶಾಂತಿ ಹಾಗೂ ಮುಂದೆ ಬರ್ತಕ್ಕಂಥ ಯುದ್ಧಗಳನ್ನು ನಿವಾರಿಸಬೇಕು ಅಥವಾ ಯಾವುದೇ ಯುದ್ಧಗಳು ಬರದಂಗೆ ತಡೆಗಟ್ಟಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ವಿಶ್ವಶಾಂತಿಗಾಗಿ ವಿಶ್ವಸಂಸ್ಥೆ ಸ್ಥಾಪನೆ ಆಗುತ್ತೆ ಅಕ್ಟೋಬರ್ 24, 1945. ಹಾಗಾದರೆ ವಿಶ್ವಸಂಸ್ಥೆಯನ್ನು ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಇಲ್ಲಿ ವಿಶ್ವಸಂಸ್ಥೆ ಈ ಒಂದು ಯಾವುದರಿಂದ ಸ್ಥಾಪನೆ ಆಯಿತು, ಅದರ ಹಿನ್ನೆಲೆ ಏನು, ಅದು ಯಾಕೆ ಸ್ಥಾಪನೆ ಆಗುತ್ತೆ, ಅದರಿಂದ ಆಗಿರ್ತಕ್ಕಂಥ ಆ ಒಂದು ವಿಶ್ವಸಂಸ್ಥೆಯ ಉದ್ದೇಶಗಳೇನು, ಆ ವಿಶ್ವಸಂಸ್ಥೆಯಿಂದ ಇಡೀ ಪ್ರಪಂಚದ ಮೇಲೆ ಅಥವಾ ರಾಷ್ಟ್ರಗಳ ಮೇಲೆ ಯುರೋಪಿಯನ್ ರಾಷ್ಟ್ರಗಳ ಮೇಲೆ ಯಾವ ರೀತಿ ಎಫೆಕ್ಟನ್ನು ಬೀರಿದೆ, ಯಾವ ರೀತಿಯಾಗಿ ತನ್ನ ಒಂದು ಸ್ಥಾನಮಾನವನ್ನು ಅಥವಾ ತನ್ನ ಒಂದು ವಿಶ್ವಸಂಸ್ಥೆ ಮುಖ್ಯವಾಗಿ ಯಾವ ರೀತಿಯಾಗಿ ತನ್ನ ತನವನ್ನು ಕಂಡುಕೊಂಡು ಬಂದಿದೆ. ಅಟ್ ಪ್ರೆಸೆಂಟ್ ಕೂಡ ಯುದ್ಧಗಳನ್ನು ತಡೆಗಟ್ಟುವಲ್ಲಾಗಿರ್ಬೋದು, ರಾಷ್ಟ್ರದ ಒಂದು ಶಾಂತಿ ಸುವ್ಯವಸ್ಥೆ ಸುಭದ್ರತೆಗೋಸ್ಕರ ಯಾವ ರೀತಿ ಕೆಲಸಗಳನ್ನು ನಿರ್ವಹಣೆ ಮಾಡ್ತಿದೆ ಅಂತಕ್ಕಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದೊಂದಾಗಿ ನಾವೇನು ಮಾಡೋಣ, ಇಂದು ವಿಶ್ವಸಂಸ್ಥೆಯನ್ನು ಕುರಿತಾಗಿ ಡಿಸ್ಕಷನ್ನ ಮಾಡ್ತಾ ಹೋಗೋಣ. ವಿಶ್ವಸಂಸ್ಥೆ ಇದು ರಾಷ್ಟ್ರಗಳ ಸಂಘದ ಚಿತಾಭಸ್ಮದಿಂದ ವಿಶ್ವಸಂಸ್ಥೆ ಉಟ್ಕೊಂಡಿದೆ ಅಂತಂದರೆ, ಈಗಾಗಲೇ ನಾವು ಹೇಳಿದ್ವಿ, ರಾಷ್ಟ್ರ ಸಂಘ ತನ್ನ ಒಂದು ಸ್ಥಾನಮಾನವನ್ನು ಕಳೆದುಕೊಳ್ಳುತ್ತೆ. ಅಂದರೆ ಯಾವುದೇ ರೀತಿ ಯುದ್ಧವನ್ನು ತಡೆಗಟ್ಟುವಲ್ಲಿ, ಶಾಂತಿಯನ್ನು ರಾಷ್ಟ್ರಗಳಲ್ಲಿ ಸ್ಥಾಪನೆ ಮಾಡೋದ್ರಲ್ಲಿ ಏನಾಗುತ್ತೆ, ಅದು ವೈಫಲ್ಯತೆಯನ್ನು ಕಾಣುತ್ತೆ. ಸೊ ಅದರಿಂದಾಗಿಯೇ ಏನಂತ ಕೊಟ್ಟಿದ್ದಾರೆ, ತನ್ನ ಚಿತಾಭಸ್ಮವನ್ನು ಕಳೆದುಕೊಳ್ಳುತ್ತೆ ರಾಷ್ಟ್ರ ಸಂಘ, ಅದರಿಂದ ವಿಶ್ವಸಂಸ್ಥೆ ಉಟ್ಕೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ. ಈ ಒಂದು ರಾಷ್ಟ್ರಗಳ ಸಂಘ ಯಶಸ್ಸು ಕಾಣದಿದ್ರೂ ಕೂಡ ಇದು ಜಗತ್ತಿನ ರಾಜನೀತಿಜ್ಞರಿಗೆ 3ನೇ ಮಹಾಯುದ್ಧ ತಡೆಗಟ್ಟಲಿಕ್ಕೆ ಸಂಘಟನೆಯೊಂದರ ವಿಚಾರವನ್ನು ನೀಡ್ತದೆ. ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಶಾಂತಿ ಸುಭದ್ರತೆಯನ್ನು ಕಾಪಾಡುತ್ತದೆ. ಜಗತ್ತಿನ ರಾಜನೀತಿಜ್ಞರ ಬಹಳ ಪ್ರಮುಖವಾದ ಆಶಯವೂ ಕೂಡ ಇದೇ ಆಗಿರ್ತದೆ. 2ನೇ ಜಾಗತಿಕ ಮಹಾಸಮರ ಅತ್ಯಂತ ಘೋರ ದುಷ್ಕೃತ್ಯದ ಒಂದು ಅನಂತರದಲ್ಲಿ ಏನಾಗುತ್ತೆ,
ಅಮೆರಿಕದ ಅಧ್ಯಕ್ಷ ಯಾರು? ಅಮೆರಿಕದ ಅಧ್ಯಕ್ಷ ಎಫ್ ಡಿ ರೂಸ್ವೆಲ್ಟ್. ಹಾಗೆ ಬ್ರಿಟನ್ನ ಪ್ರಧಾನಿ ಸರ್ ವಿನ್ಸೆಂಟ್ ಚರ್ಚಿಲ್. ವಿನ್ಸೆಂಟ್ ಚರ್ಚಿಲ್ ಯಾರು? ಬ್ರಿಟನ್ನ ಪ್ರಧಾನಿ. ಹಾಗೆ ಅನಂತರದಲ್ಲಿ ನಾವು ಇವರು ಏನು ಮಾಡ್ತಾರಪ್ಪ ಅಂತಂದರೆ, ಯುದ್ಧವನ್ನು ತಡೆದು ಶಾಂತಿ ಸ್ಥಾಪನೆ ಮಾಡುವಂಥ ಒಂದು ಸಂಘ ಸ್ಥಾಪನೆ ಮಾಡೋದಕ್ಕೆ ಮುಂದಾಗ್ತಾರೆ. ಯಾರ್ಯಾರು? ಅಮೆರಿಕದ ಅಧ್ಯಕ್ಷ ಎಫ್ ಡಿ ರೂಸ್ವೆಲ್ಟ್ ಮತ್ತು ಬ್ರಿಟನ್ನ ಪ್ರಧಾನಿ ಸರ್ ವಿನ್ಸೆಂಟ್ ಚರ್ಚಿಲ್. ಇವರುಗಳು ಯುದ್ಧ ತಡೆದು ಶಾಂತಿಯನ್ನು ಸ್ಥಾಪನೆ ಮಾಡೋ ಉದ್ದೇಶದಿಂದ ಈ ಒಂದು ಸಂಘ, ಯಾವುದಾದ್ರೂ ಒಂದು ಸಂಘವನ್ನು ಸ್ಥಾಪನೆ ಮಾಡಲಿಕ್ಕೆ ಮುಂದಾಗ್ತಾರೆ. ಇವರು ತಮ್ಮ ಉದ್ದೇಶವನ್ನು ಆಗಸ್ಟ್ 1941ರಲ್ಲಿ ಅಟ್ಲಾಂಟಿಕ್ ಚಾರ್ಟರ್ನಲ್ಲಿ ಘೋಷಣೆಯನ್ನು ಮಾಡ್ತಾರೆ. 1941 ಆಗಸ್ಟ್ನಲ್ಲಿ ನಡೆದಂಥ ಅಟ್ಲಾಂಟಿಕ್ ಚಾರ್ಟರ್ನಲ್ಲಿ ಘೋಷಿಸ್ತಾರೆ. ಅಟ್ಲಾಂಟಿಕ್ ಚಾರ್ಟರ್ನ ನಂತರದಲ್ಲಿ ಜಗತ್ತಿನ ನಾಯಕರ ಸಭೆಗಳ ಸರಮಾಲೆ ಜರುಗುತ್ತೆ. ಯಾವುದಕ್ಕೋಸ್ಕರ? ವಿಶ್ವಶಾಂತಿಗಾಗಿ ಯಾವುದಾದ್ರೂ ಒಂದು ಸಂಘಟನೆಯನ್ನು ಅಥವಾ ಸ್ಥಾಪನೆ ಮಾಡಬೇಕು ನಾವು ಅಂತೇಳಿ. ಹಾಗಾಗಿ USSR ಅಧ್ಯಕ್ಷ ಸ್ಟಾಲಿನ್ ನಂತರದ ಅವಧಿಯಲ್ಲಿ ಮಾತುಕತೆಗೆ ಸೇರ್ಕೊಳ್ತಾನೆ. ಯಾರ ಜೊತೆ? ಅಮೆರಿಕದ ರೂಸ್ವೆಲ್ಟ್ ಮತ್ತು ಬ್ರಿಟನ್ನ ಚರ್ಚಿಲ್ ಜೊತೆ ಯಾರು ಸೇರ್ಕೊಳ್ತಾರೆ? ರಷ್ಯಾದ ಪ್ರಧಾನಿ ಸ್ಟಾಲಿನ್ ಕೂಡ ಸೇರಿಕೊಳ್ತಾನೆ. ಸೇರಿಕೊಳ್ತಾನೆ. ಅನಂತರದಲ್ಲಿ ಇವರೆಲ್ಲರೂ ಕೂಡ ಒಂದು ಮಾತುಕತೆಗೆ ಬರ್ತಾರೆ. ಇವರೆಲ್ಲರ ಪ್ರಯತ್ನಗಳ ಫಲವಾಗಿ 1945 ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆ ಸ್ಥಾಪನೆ ಆಗುತ್ತೆ. ಹಾಗಾಗಿ ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆಯ ದಿನವನ್ನಾಗಿ ಆಚರಣೆಯನ್ನು ಮಾಡಲಾಗುತ್ತೆ. ನ್ಯೂಯಾರ್ಕ್ ಅಥವಾ USA UNOದ ಒಂದು ಕೇಂದ್ರ ಸ್ಥಾನವಾಗಿದೆ. ಆರಂಭದಲ್ಲಿ ಭಾರತ ಸೇರಿ 51 ಸದಸ್ಯ ರಾಷ್ಟ್ರಗಳಿದ್ವು. ಎಷ್ಟು? 51 ಸದಸ್ಯ ರಾಷ್ಟ್ರಗಳಿದ್ವು. 2012ಕ್ಕೆ ಎಷ್ಟಾಗಿದೆ? 193 ಸದಸ್ಯ ರಾಷ್ಟ್ರಗಳು ಇಲ್ಲಿ ವಿಶ್ವಸಂಸ್ಥೆಯಲ್ಲಿ ಇರೋದನ್ನ ಗಮನಿಸ್ತೀವಿ. ಇಲ್ಲಿ ಆಡಳಿತ ಭಾಷೆ ಯಾವುದಾಗಿತ್ತಪ್ಪ ವಿಶ್ವಸಂಸ್ಥೆಯಲ್ಲಿ ಅಂದರೆ ಇಂಗ್ಲಿಷ್, ಸ್ಪ್ಯಾನಿಷ್, ಫ್ರೆಂಚ್, ಚೈನೀಸ್, ರಷ್ಯನ್ ಮತ್ತು ಅರೇಬಿಯನ್ ಭಾಷೆಗಳನ್ನು ತನ್ನ ಆಡಳಿತ ಭಾಷೆಯನ್ನಾಗಿ ವಿಶ್ವಸಂಸ್ಥೆಯಲ್ಲಿ ಮಾತಾಡಲಾಗುತ್ತೆ ಅಥವಾ ಭಾಷೆಯನ್ನು ಮಾನ್ಯತೆಯನ್ನು ನೀಡಲಾಗಿದೆ. ಸೊ ಇದಿಷ್ಟು ವಿಶ್ವಸಂಸ್ಥೆಯನ್ನು ಕುರಿತಾಗಿರ್ತಕ್ಕಂಥ ಒಂದಷ್ಟು ಇನ್ಫಾರ್ಮೇಷನ್ ಆಯಿತು. ಹಾಗಾದರೆ ಸ್ನೇಹಿತರೆ, 1 ವಾಕ್ಯ 2 ವಾಕ್ಯ 5-6 ವಾಕ್ಯಗಳ ಮುಖಾಂತರ ವಾಕ್ಯದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋ ಮುಖಾಂತರ ನಾವು ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಈ ಒಂದು KSET, ನೆಟ್ ಅಥವಾ GPSTR, HSTR, ಹಾಗೆ KTET ಆಗಿರ್ಬೋದು, ಮತ್ತು PU ಕಾಲೇಜ್ ಲೆಕ್ಚರರ್, ಡಿಗ್ರಿ ಕಾಲೇಜ್ ಲೆಕ್ಚರರ್, ಈ ರೀತಿ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವಂಥವರಿಗೆ ಉಪಯುಕ್ತವಾಗಿರ್ತಕ್ಕಂಥ ಪ್ರಶ್ನೋತ್ತರಗಳ ಸರಣಿಯನ್ನು ಡಿಸ್ಕಷನ್ ಮಾಡುವಂಥದ್ದು ತುಂಬ ಮುಖ್ಯವಾಗಿರುತ್ತೆ ಅಲ್ವಾ? ಹಾಗಾಗಿ ವಿಶ್ವಸಂಸ್ಥೆಯ ಕುರಿತಾಗಿ ನೋಡೋಣ. ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆ ಆಯ್ತಪ್ಪ ಅಂದರೆ ಅಕ್ಟೋಬರ್ 24, 1945ರಲ್ಲಿ ವಿಶ್ವಸಂಸ್ಥೆ ಸ್ಥಾಪನೆ ಆಗುತ್ತೆ. ಯಾವ ದಿನವನ್ನು ವಿಶ್ವಸಂಸ್ಥೆಯ ದಿನ ಅಂತೇಳಿ ಆಚರಣೆ ಮಾಡ್ತಾರೆ? ಅಕ್ಟೋಬರ್ 24ನ್ನ ವಿಶ್ವಸಂಸ್ಥೆಯ ದಿನ ಅಂತೇಳಿ ಆಚರಣೆ ಮಾಡಲಾಗುತ್ತೆ. 3ನೇದಾಗಿ, ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ? ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯನ್ನು ನಾವು ಗಮನಿಸ್ತೀವಿ. 4ನೇದಾಗಿ, ವಿಶ್ವಸಂಸ್ಥೆಯಲ್ಲಿ ಇಂದು ಎಷ್ಟು ಸದಸ್ಯ ರಾಷ್ಟ್ರಗಳಿವೆ ಅಂದರೆ 193 ಸದಸ್ಯ ರಾಷ್ಟ್ರಗಳು ವಿಶ್ವಸಂಸ್ಥೆಯಲ್ಲಿ ಇಂದು ಇರೋದನ್ನು ಗಮನಿಸ್ತೀವಿ. ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲಿದೆ? ನೆದರ್ಲ್ಯಾಂಡಿನ ದಿ ಹೇಗ್ನಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯವನ್ನು ನಾವು ಕಾಣ್ತೀವಿ. ನೆಕ್ಸ್ಟು 6th ಒನ್, ವಿಶ್ವಸಂಸ್ಥೆಯ ಇಂದಿನ ಪ್ರಧಾನ ಕಾರ್ಯದರ್ಶಿ ಯಾರು? ಆಂಟೋನಿಯೋ ಗುಟೆರೆಸ್ ಇಂದಿನ ಪ್ರಧಾನ ಕಾರ್ಯದರ್ಶಿ ಅಂತೇಳಿ ನಾವು ಗಮನಿಸ್ಬೋದು. ನೆಕ್ಸ್ಟ್ 7th ಒನ್, ವಿಸ್ತರಣೆ ಮಾಡಿ ಬರೆಯುವಂಥದ್ದು ಅಂದರೆ ಯುನೆಸ್ಕೋ ಆಗಿರ್ಬೋದು, ILO ಆಗಿರ್ಬೋದು, FAO ಆಗಿರ್ಬೋದು, ಹಾಗೆ IBRD, WHO, IMF ಇವುಗಳನ್ನು ನಾವು ವಿಸ್ತರಿಸಿ ಬರೆಯೋದಾದರೆ ಇದರ ಎಕ್ಸ್ಪ್ಯಾಂಡನ್ನು ಕೇಳಿದರೆ ನೋಡಿ, ಯುನೆಸ್ಕೋ ಅಂದರೆ ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ, ಸಾಂಸ್ಕೃತಿಕ ಸಂಸ್ಥೆ ಅಂತೇಳಿ ನಾವು ಇದನ್ನು ಕರಿತೀವಿ. ಅದನ್ನು ಯುನೆಸ್ಕೋವನ್ನು ಈ ರೀತಿ ಕರೆಯುವಂಥದ್ದಾಗಿರುತ್ತೆ. ನೆಕ್ಸ್ಟ್ ನೋಡಿ, ILO ಅಂದರೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಅಂತ ಕರಿತೀವಿ. ಹಾಗೆ FAO ಅಂದರೆ ಅಂತಾರಾಷ್ಟ್ರೀಯ ಆಹಾರ ಮತ್ತು
ಕೃಷಿ ಸಂಸ್ಥೆ. FAO ಅಂದರೆ ಅಂತಾರಾಷ್ಟ್ರೀಯ ಆಹಾರ ಮತ್ತು ಕೃಷಿ ಸಂಸ್ಥೆ. ನೆಕ್ಸ್ಟ್ ನೋಡಿ, IBRD ಅಂದರೆ ಅಂತಾರಾಷ್ಟ್ರೀಯ ಪುನರ್ನಿರ್ಮಾಣ ಮತ್ತು ಅಭಿವೃದ್ಧಿ ಬ್ಯಾಂಕ್ ಅಂತೀವಿ. ಹಾಗೆ ಈ ಒಂದು WHO ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆ. IMF ಅಂದರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. WTO ಅಂದರೆ ವಿಶ್ವ ವ್ಯಾಪಾರ ಸಂಸ್ಥೆ ಅಂತೇಳಿ ಕರಿತೀವಿ. ಇದಿಷ್ಟು ಎಕ್ಸ್ಪ್ಲೇನ್ ಮಾಡಿ ಬರಲಿಕ್ಕೆ ಕೇಳ್ತಕ್ಕಂಥ ಪ್ರಶ್ನೋತ್ತರಗಳು. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನನ್ನು ನೋಡೋದಾದರೆ, ವಿಶ್ವಸಂಸ್ಥೆಯ ಯಾವುದಾದರೂ 2 ಧ್ಯೇಯೋದ್ದೇಶಗಳನ್ನು ಕುರಿತು ಬರೆಯಿರಿ. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸುಭದ್ರತೆಯನ್ನು ಕಾಪಾಡುವಂಥದ್ದು. ಎರಡನೇದಾಗಿ, ಜಗತ್ತಿನ ರಾಷ್ಟ್ರಗಳ ಮಧ್ಯೆ ಸ್ನೇಹಯುತ ಸಂಬಂಧವನ್ನು ಬೆಳೆಸುವುದೇ ವಿಶ್ವಸಂಸ್ಥೆಯ ಪ್ರಮುಖ 2 ಧ್ಯೇಯೋದ್ದೇಶಗಳಾಗಿದೆ. ನೆಕ್ಸ್ಟ್ ನೋಡಿ, ಎರಡನೇದಾಗಿ, ವಿಶ್ವಸಂಸ್ಥೆಯ ಯಾವುದಾದ್ರೂ 2 ಅಧಿಕೃತ ಭಾಷೆಗಳನ್ನು ತಿಳಿಸಿ. ಇಂಗ್ಲಿಷ್ ಮತ್ತು ಫ್ರಾನ್ಸ್ ಅಥವಾ ಇಂಗ್ಲಿಷ್ ಮತ್ತು ಸ್ಪ್ಯಾನಿಷ್ ಇವೆಲ್ಲ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂಥ ಪ್ರಮುಖ ಆಡಳಿತ ಭಾಷೆಗಳಾಗಿದೆ, ಅಧಿಕೃತ ಭಾಷೆಗಳಾಗಿದೆ. ಥರ್ಡ್ ಒನ್, ಭದ್ರತಾ ಮಂಡಳಿಯ 5 ಸದಸ್ಯ ರಾಷ್ಟ್ರಗಳನ್ನು ತಿಳಿಸಿ. ಭದ್ರತಾ ಮಂಡಳಿಯ 5 ಕಾಯಂ ಸದಸ್ಯ ರಾಷ್ಟ್ರಗಳನ್ನು ತಿಳಿಸಿ. ಅಮೆರಿಕ, ಇಂಗ್ಲೆಂಡ್, ಫ್ರಾನ್ಸ್, ರಷ್ಯಾ, ಚೀನಾ. ಅಮೆರಿಕ, ಇಂಗ್ಲೆಂಡ್, ರಷ್ಯಾ, ಫ್ರಾನ್ಸ್, ಚೀನಾ ಇವುಗಳು ಭದ್ರತಾ ಮಂಡಳಿಯಲ್ಲಿರ್ತಕ್ಕಂಥ 5 ಕಾಯಂ ಸದಸ್ಯ ರಾಷ್ಟ್ರಗಳಾಗಿದೆ. ನೆಕ್ಸ್ಟ್ 4th ಒನ್, ವಿಟೋ ಅಧಿಕಾರ ಎಂದರೇನು? ವಿಟೋ ಅಧಿಕಾರ ಅಂದರೆ 5 ಕಾಯಂ ಸದಸ್ಯ ರಾಷ್ಟ್ರಗಳು ಹೊಂದಿರತಕ್ಕಂಥ ವಿಶೇಷ ಅಧಿಕಾರವನ್ನು ವಿಟೋ ಅಧಿಕಾರ ಅಂತೇಳಿ ಕರೆಯುತ್ತಾರೆ. ನೆಕ್ಸ್ಟ್ 5 ಮಾರ್ಕ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳಿದೆ, ಅದನ್ನು ಸ್ವಲ್ಪ ನೋಡೋಣ. ವಿಶ್ವಸಂಸ್ಥೆಯ ಪ್ರಧಾನ ಅಂಗಸಂಸ್ಥೆಗಳನ್ನು ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ. ಇಲ್ಲಿ ಅಂಗಸಂಸ್ಥೆಗಳಂದರೆ ನಾವು ಮುಖ್ಯವಾಗಿ 6 ಅಂಗಸಂಸ್ಥೆಗಳನ್ನು ಕಾಣ್ತೀವಿ. ಮೊದಲನೇದಾಗಿ ಸಾಮಾನ್ಯ ಸಭೆ. ಇದು ವಿಶ್ವಸಂಸ್ಥೆಯ ಸಮಾಲೋಚನಾ ಸಭೆಯಾಗಿದೆ. ಹಾಗೆ ಇದು ಎಲ್ಲ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳನ್ನು ಒಳಗೊಂಡಿದೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಸುಭದ್ರತೆಯನ್ನು ಕಾಪಾಡುವ ವಿಷಯವನ್ನು ಚರ್ಚಿಸುವ ಅಧಿಕಾರವನ್ನು ಇದು ಹೊಂದಿದೆ. ಎರಡನೇದಾಗಿ, ಭದ್ರತಾ ಮಂಡಳಿ. ಇದು ವಿಶ್ವಸಂಸ್ಥೆಯ ಕಾರ್ಯನಿರ್ವಾಹಕ ಮಂಡಳಿಯಾಗಿದ್ದು ಇದರಲ್ಲಿ 15 ಸದಸ್ಯ ರಾಷ್ಟ್ರಗಳಿರ್ತವೆ. ಇವರಲ್ಲಿ 5 ಕಾಯಂ ಸದಸ್ಯರು ಮತ್ತು 10 ತಾತ್ಕಾಲಿಕ ಸದಸ್ಯರನ್ನು ಒಳಗೊಂಡಿರ್ತದೆ. ಕಾಯಂ ಸದಸ್ಯ ರಾಷ್ಟ್ರಗಳಂದರೆ ಇಂಗ್ಲೆಂಡು, ಫ್ರಾನ್ಸ್, ರಷ್ಯಾ, ಅಮೆರಿಕ, ಚೀನಾ. ಹಾಗೆ ಭದ್ರತಾ ಮಂಡಳಿಯ ಯಾವುದೇ ನಿರ್ಧಾರದ ವಿರುದ್ಧ ಯಾವುದಾದರೂ ಕಾಯಂ ಸದಸ್ಯ ರಾಷ್ಟ್ರ ವಿಟೋ ಅಧಿಕಾರವನ್ನು ಚಲಾವಣೆ ಮಾಡ್ಬೋದಾಗಿತ್ತು. ಇದಿಷ್ಟು ಭದ್ರತಾ ಮಂಡಳಿ. ನೆಕ್ಸ್ಟ್, ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ. ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಸದಸ್ಯರ ಸಂಖ್ಯೆ ಎಷ್ಟಿತ್ತು? 54 ಸದಸ್ಯರ ಸಂಖ್ಯೆಯನ್ನು ಇದು ಹೊಂದಿದೆ. ಇವರು ಸಾಮಾನ್ಯ ಸಭೆಯಿಂದ ಚುನಾಯಿತರಾಗಿರ್ತಾರೆ. ಇವರ ಅಧಿಕಾರಾವಧಿ 3 ವರ್ಷಗಳಾಗಿರುತ್ತೆ. ಜಗತ್ತಿನ ಕ್ಷೇಮಾಭಿವೃದ್ಧಿ ಇವರ ಮುಖ್ಯ ಕಾರ್ಯವಾಗಿದೆ. ಅಷ್ಟೇ ಅಲ್ಲ, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ಆರೋಗ್ಯ ಮತ್ತಿತರ ಕ್ಷೇತ್ರಗಳ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುವಲ್ಲಿ ಸಹಕಾರಿಯಾಗಿದೆ. ಯಾವುದು? ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ. ನೆಕ್ಸ್ಟ್, ಧರ್ಮದರ್ಶಿ ಮಂಡಳಿ. ಈ ಮಂಡಳಿಯು 14 ಸದಸ್ಯರುಗಳನ್ನು ಒಳಗೊಂಡಿದೆ. ಭದ್ರತಾ ಮಂಡಳಿಯ ಎಲ್ಲ ಕಾಯಂ ಸದಸ್ಯರು ಧರ್ಮದರ್ಶಿ ಮಂಡಳಿಯ ಸದಸ್ಯರಾಗಿರ್ತಾರೆ. ಉಸ್ತುವಾರಿ ಪ್ರಾಂತ್ಯಗಳ ಸ್ಥಿತಿಗಳನ್ನು ಪರಿಶೀಲನೆ ಮಾಡುವಂಥದ್ದು, ಸಾಮಾನ್ಯ ಸಭೆಗೆ ಸಲಹೆ ಸೂಚನೆಗಳನ್ನು ಕೊಡುವಂಥದ್ದು ಧರ್ಮದರ್ಶಿ ಸಮಿತಿಯ ಅಥವಾ ಧರ್ಮದರ್ಶಿ ಮಂಡಳಿಯ ಪ್ರಮುಖ ಕರ್ತವ್ಯವಾಗಿದೆ. ನೆಕ್ಸ್ಟು, ಅಂತಾರಾಷ್ಟ್ರೀಯ ನ್ಯಾಯಾಲಯ. ಅಂತಾರಾಷ್ಟ್ರೀಯ ನ್ಯಾಯಾಲಯವು ನೆದರ್ಲ್ಯಾಂಡಿನ ಹೇಗ್ನಲ್ಲಿದೆ. ಸಾಮಾನ್ಯ ಸಭೆಯಿಂದ ಆಯ್ಕೆಯಾದ 15 ಜನ ನ್ಯಾಯಾಧೀಶರನ್ನು ಇದು ಒಳಗೊಂಡಿರ್ತದೆ. ಅಂತಾರಾಷ್ಟ್ರೀಯ ವಿವಾದಗಳನ್ನು ಬಗೆಹರಿಸುವಂಥದ್ದು ಇದರ ಮುಖ್ಯ ಕರ್ತವ್ಯಗಳಾಗಿರ್ತದೆ. ನೆಕ್ಸ್ಟ್, ಸಚಿವಾಲಯ. 6ನೇದಾಗಿ ಸಚಿವಾಲಯ. ಇದು ಕೇಂದ್ರ ಕಚೇರಿ. ಇದರ ಒಂದು ಕೇಂದ್ರ ಕಚೇರಿ ಎಲ್ಲಿದೆ? ನ್ಯೂಯಾರ್ಕ್ ನಗರದಲ್ಲಿದೆ. ಕಾರ್ಯದರ್ಶಿ ಸಚಿವಾಲಯದ ಮುಖ್ಯಸ್ಥನಾಗಿರ್ತಾನೆ. ಯಾರು? ಈ ಒಂದು ಸಚಿವಾಲಯ ಪ್ರಧಾನ ಕಾರ್ಯದರ್ಶಿ. ಯಾರು? ಪ್ರಧಾನ ಕಾರ್ಯದರ್ಶಿ ಈ ಒಂದು ಸಚಿವಾಲಯಕ್ಕೆ ಮುಖ್ಯಸ್ಥನಾಗಿರ್ತಾನೆ. ಇವನ ಒಂದು ಅಧಿಕಾರಾವಧಿ ಎಷ್ಟಪ್ಪ ಅಂದರೆ 5 ವರ್ಷಗಳಾಗಿರುತ್ತೆ. ವಿಶ್ವಸಂಸ್ಥೆಯ ಕಾರ್ಯಚಟುವಟಿಕೆಗಳು ಸರಿಯಾಗಿ ನಡೆಯುವಂತೆ ನೋಡಿಕೊಳ್ಳುವಂಥದ್ದು,
ಸಾಮಾನ್ಯ ಸಭೆಗೆ ವಾರ್ಷಿಕ ವರದಿಯನ್ನು ಒಪ್ಪಿಸುವಂಥದ್ದು ಪ್ರಧಾನ ಕಾರ್ಯದರ್ಶಿಯ ಕರ್ತವ್ಯಗಳಾಗಿರುತ್ತೆ. ಇದಿಷ್ಟು ಮುಖ್ಯವಾಗಿ ಈ ಒಂದು ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂಥ ಪ್ರಧಾನ ಅಂಗಸಂಸ್ಥೆಗಳು ಯಾವುದಾದಿತ್ತು, ಈ ಅಂಗಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖ ಅಂಶಗಳನ್ನು ಇಲ್ಲಿ ಡಿಸ್ಕಷನ್ ಮಾಡಿದ್ವಿ. ನೆಕ್ಸ್ಟ್ ನೋಡಿ, ವಿಶ್ವಸಂಸ್ಥೆಯ ರಾಜಕೀಯ ಮತ್ತು ರಾಜಕೀಯೇತರ ಸಾಧನೆಗಳು. ವಿಶ್ವಸಂಸ್ಥೆಯ ರಾಜಕೀಯ ಸಾಧನೆಗಳು ಏನೇನಿದೆ ಅಂತೇಳಿ ಫಸ್ಟ್ ನೋಡ್ಬಿಡೋಣ. ಏನು ರಾಜಕೀಯ ಸಾಧನೆಗಳನ್ನು ಮಾಡಿದೆ ವಿಶ್ವಸಂಸ್ಥೆ ಅಂದರೆ, ಇರಾನಿನ ಸಮಸ್ಯೆಯನ್ನು ಬಗೆಹರಿಸಿದೆ. ವಿಶ್ವಸಂಸ್ಥೆಯು ರಷ್ಯಾದ ಸೇನಾ ತುಕಡಿಯನ್ನು ಇರಾನ್ನಿಂದ ಹಿಂಪಡೆಯುವಂತೆ ಕೂಡ ಮಾಡಲಾಗಿದೆ. ನೆಕ್ಸ್ಟ್, ವಿಶ್ವಸಂಸ್ಥೆಯು 1948ರಲ್ಲಿ ಹಾಲೆಂಡ್ ಮತ್ತು ಇಂಡೋನೇಷ್ಯಾಗಳ ಮಧ್ಯೆ ಪ್ರಾರಂಭವಾದಂತಹ ಇಂಡೋನೇಷ್ಯಾದ ಗಲಭೆಗಳನ್ನು ಕೂಡ ಬಗೆಹರಿಸಿದೆ. ನೆಕ್ಸ್ಟು, 1948ರ ಬರ್ಲಿನ್ ದಿಗ್ಬಂಧನದ ಸಮಸ್ಯೆಯನ್ನು ವಿಶ್ವಸಂಸ್ಥೆಯ ಮುಂದೆ ಪ್ರವೇಶಿಸಿ ಬಗೆಹರಿಸಲಾಗಿದೆ. ನೆಕ್ಸ್ಟ್, ವಿಶ್ವಸಂಸ್ಥೆಯು 1948ರಲ್ಲಿ ಪ್ಯಾಲೆಸ್ಟೈನ್ನಲ್ಲಿ ಇಸ್ರೇಲ್ನ ಯಹೂದಿಗಳು ಮತ್ತು ಅರಬ್ಬರ ಮಧ್ಯದ ಹೋರಾಟವನ್ನು ತಡೆದಿದೆ. ನೆಕ್ಸ್ಟು, 1948ರಲ್ಲಿ ಕಾಶ್ಮೀರದಲ್ಲಿ ವಿಶ್ವಸಂಸ್ಥೆಯು ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದೆ. ನೆಕ್ಸ್ಟ್ ಒನ್ ನೋಡಿ, ವಿಶ್ವಸಂಸ್ಥೆಯು ಉತ್ತರ ಮತ್ತು ದಕ್ಷಿಣ ಕೊರಿಯಾಗಳ ನಡುವೆ ಬಿಕ್ಕಟ್ಟನ್ನು ಬಗೆಹರಿಸಿದೆ. ನೆಕ್ಸ್ಟ್ ಒನ್ನು, ಸುಯೋಸ್ ಕಾಲುವೆ ಮತ್ತು ವಿಯೆಟ್ನಾಂ ಸಮಸ್ಯೆಗಳನ್ನು ಕೂಡ ವಿಶ್ವಸಂಸ್ಥೆ ಬಗೆಹರಿಸಿದೆ. ನೆಕ್ಸ್ಟ್ ಒನ್ ನೋಡಿ, ವಿಶ್ವಸಂಸ್ಥೆಯ ರಾಜಕೀಯವಾಗಿ ಯಾವ್ಯಾವ ರೀತಿ ಸಮಸ್ಯೆಗಳನ್ನು ಬಗೆಹರಿಸಿದೆ ಅನ್ನೋದರಲ್ಲಿ ಮುಖ್ಯವಾಗಿ 1989ರಲ್ಲಿ ಇರಾನ್ ಮತ್ತು ಇರಾಕ್ಗಳ ನಡುವಿನ ಯುದ್ಧವನ್ನು ಕೂಡ ಕೊನೆಗೊಳಿಸಿದೆ. ಹಾಗೆ ವಿಶ್ವದ ಅನೇಕ ರಾಷ್ಟ್ರಗಳಲ್ಲಿ ಶಾಂತಿ ಸ್ಥಾಪನೆ ಮಾಡುವಲ್ಲಿ ವಿಶ್ವಸಂಸ್ಥೆ ಹೆಚ್ಚು ಸಹಕಾರವನ್ನು ನೀಡಿದೆ. ಹೀಗೆ ವಿಶ್ವಸಂಸ್ಥೆ ಮಧ್ಯಸ್ಥಿಕೆಯಿಂದಾಗಿ ದಕ್ಷಿಣ ಆಫ್ರಿಕಾದಲ್ಲಿದ್ದ ವರ್ಣಭೇದ ನೀತಿಯ ನಿವಾರಣೆ ಕೂಡ ಆಗಿದೆ ಅಂತೇಳಿ ನಾವು ಇನ್ನಿತರ ರಾಜಕೀಯ ಕಾರಣಗಳನ್ನು ಅಥವಾ ರಾಜಕೀಯ ಸಾಧನೆಗಳನ್ನು, ವಿಶ್ವಸಂಸ್ಥೆಯ ಸಾಧನೆಗಳನ್ನು ಗಮನಿಸಬಹುದು. ನೆಕ್ಸ್ಟ್, ವಿಶ್ವಸಂಸ್ಥೆಯ ರಾಜಕೀಯೇತರ ಸಾಧನೆಗಳು. ಡಿಸೆಂಬರ್ 10, 1948ರಲ್ಲಿ ವಿಶ್ವ ಮಾನವ ಹಕ್ಕುಗಳನ್ನು ಘೋಷಣೆ ಮಾಡಲಾಗುತ್ತೆ. ವಿಶ್ವಸಂಸ್ಥೆಯು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆಯ ಮುಖಾಂತರ ವಿಶ್ವದ ಕಾರ್ಮಿಕರ ಸಮಸ್ಯೆಗಳನ್ನು ಬಗೆಹರಿಸುತ್ತೆ. ವಿಶ್ವಸಂಸ್ಥೆಯು ತನ್ನ ಅಂಗಸಂಸ್ಥೆಯಾದಂತಹ ಆಹಾರ ಮತ್ತು ಕೃಷಿ ಸಂಸ್ಥೆಯ ಸಹಾಯದಿಂದ ಆಹಾರ ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡಿ ಅರಣ್ಯ, ಮೀನುಗಾರಿಕೆ ಮತ್ತು ಪೌಷ್ಟಿಕಾಂಶಗಳ ಹೆಚ್ಚುವರಿಗೆ ಸಹಕರಿಸಿದೆ. ಹಾಗೆಯೇ IMF ಮತ್ತು IBR ವಿಶ್ವದ ಹಿಂದುಳಿದ ರಾಷ್ಟ್ರಗಳಿಗೆ ಆರ್ಥಿಕ ಸಹಾಯವನ್ನು ಕೂಡ ನೀಡಿದೆ. ನೆಕ್ಸ್ಟ್ ನೋಡಿ, ರಾಜಕೀಯೇತರ ಸಾಧನೆಗಳಲ್ಲಿ ವಿಶ್ವಸಂಸ್ಥೆಯ ರಾಜಕೀಯೇತರ ಸಾಧನೆಗಳು. ಯುನೆಸ್ಕೋ ಹಿಂದುಳಿದ ದೇಶಗಳಲ್ಲಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ತಾಂತ್ರಿಕ ಮತ್ತಿತರ ಕ್ಷೇತ್ರಗಳಲ್ಲಿ ಅನೇಕ ಕೆಲಸಗಳನ್ನು ವಿಶ್ವಸಂಸ್ಥೆ ಮಾಡಿದೆ. ಹಾಗೆ ಯುನಿಸೆಫ್ ಅಂದರೆ ಮಕ್ಕಳ ಹಸಿವು ಮತ್ತು ಅಪೌಷ್ಟಿಕತೆಯ ನಿವಾರಣೆಗೂ ಕೂಡ ವಿಶ್ವಸಂಸ್ಥೆ ಶ್ರಮಿಸುತ್ತಿದೆ. ಅಷ್ಟೇ ಅಲ್ಲ, ವಿಶ್ವ ಆರೋಗ್ಯ ಸಂಸ್ಥೆಯು ಕೂಡ ಜನರ ಆರೋಗ್ಯ ಸ್ಥಿತಿಯನ್ನು ಸುಧಾರಿಸುವಲ್ಲಿ ಪ್ರಯತ್ನಿಸುತ್ತಿದೆ. ಮಲೇರಿಯಾ, ಕಾಲರಾ, ಕ್ಷಯರೋಗ, ಕುಷ್ಠರೋಗ, ಪೋಲಿಯೋ ಮುಂತಾದ ರೋಗ ರುಜಿನಗಳನ್ನು ತಡೆಗಟ್ಟುವಲ್ಲಿ ನಿರಂತರವಾಗಿ ವಿಶ್ವಸಂಸ್ಥೆ ತನ್ನ ಪಾತ್ರವನ್ನು ನಿರ್ವಹಿಸ್ತಿದೆ ಅಂತೇಳಿ ನಾವು ಗಮನಿಸ್ಬೋದು. ಇದಿಷ್ಟು ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂತೆ, ವಿಶ್ವಸಂಸ್ಥೆಯ ಒಂದು ಸಾಧನೆಗೆ ಸಂಬಂಧಪಟ್ಟಂಥ ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳು. ಅದರಲ್ಲಿ ರಾಜಕೀಯ ಸಾಧನೆಗಳು ಒಂದು ಕಡೆ ಆದರೆ ರಾಜಕೀಯೇತರ ಸಾಧನೆಗಳು ಇನ್ನೊಂದು ಕಡೆಯಲ್ಲಿ ನಾವು ಗಮನಿಸಿದ್ವಿ. ಇದಿಷ್ಟು ಅಂಶಗಳನ್ನು ಮುಖ್ಯವಾಗಿ ನೋಡ್ಬೋದಾಗಿದೆ. ನೆಕ್ಸ್ಟ್ ಬಂದು ನೋಡಿ, ಸಮಕಾಲೀನ ಪ್ರಪಂಚ ಅಥವಾ ಶೀತಲ ಸಮರ ಅಂತೇಳಿ ನಾವು ಕರಿತೀವಿ. ಈ ಒಂದು ಸಮಕಾಲೀನ ಪ್ರಪಂಚದಲ್ಲಿ ನಾವು ಮುಖ್ಯವಾಗಿ 11.1 ಅಥವಾ ಈ ಒಂದು 11.1ರಲ್ಲಿ ಶೀತಲ ಸಮರ ಯಾವ ರಾಷ್ಟ್ರಗಳ ಮಧ್ಯೆ ಜರುಗುತ್ತೆ, ಹಾಗೆ ಈ ಒಂದು ಸಮರ ಆಗಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳೇನು, ಅದರಿಂದಾಗಿರ್ತಕ್ಕಂಥ ಪರಿಣಾಮಗಳೇನು ಅಂತೇಳಿ ನಾವು ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಈ ಒಂದು ಸಮಕಾಲೀನ ಪ್ರಪಂಚ ಅನ್ನೋದು 2ನೇ ಜಾಗತಿಕ ಯುದ್ಧದ ನಂತರದಲ್ಲಿ ನಾವು ನಂತರದ ಕಾಲಕ್ಕೆ ಅನ್ವಯವಾಗುವಂಥ ಒಂದು
ವಿಷಯವಾಗಿದೆ. ಯಾವುದು? ಸಮಕಾಲೀನ ಪ್ರಪಂಚ. ಎರಡನೇ ಜಾಗತಿಕ ಯುದ್ಧದ ನಂತರ ಕಾಲಕ್ಕೆ ಅನ್ವಯಿಸುತ್ತೆ. ಈ ಅವಧಿಯಲ್ಲಿ ಅನೇಕ ಘಟನಾವಳಿಗಳು ಜರುಗುತ್ತೆ. ಯಾವ್ಯಾವುದಪ್ಪ ಅಂತಂದರೆ ಶೀತಲ ಸಮರ ಆಗಿರ್ಬೋದು, ಹಾಗೆ ಸೋವಿಯತ್ ಒಕ್ಕೂಟದ ವಿಭಜನೆ ಆಗಿರ್ಬೋದು, ಮತ್ತು CISನ ರಚನೆ ಆಗಿರ್ಬೋದು, ಹಾಗೆ ಕೊರಿಯಾ ಮತ್ತು ವಿಯೆಟ್ನಾಂನಲ್ಲಿ ನಡೆದಿರ್ತಕ್ಕಂಥ ಯುದ್ಧಗಳಾಗಿರ್ಬೋದು, ಮತ್ತು ಆಫ್ಘನ್ ಆಂತರಿಕ ಯುದ್ಧ ಆಗಿರ್ಬೋದು, ಜಪಾನ್ ಮತ್ತು ದಕ್ಷಿಣ ಕೊರಿಯಾಗಳಲ್ಲಿನ ಅಮೇರಿಕದ ಸೈನ್ಯದ ಸ್ಥಾಪನೆ, ಅರಬ್ ಇಸ್ರೇಲಿ ರಾಷ್ಟ್ರಗಳ ಒಂದು ಸಂಘರ್ಷ, ಹಾಗೆ ಅರಬ್ನ ಒಂದು ಉತ್ಕರ್ಷ, ಭಾರತದ ಸ್ವಾತಂತ್ರ್ಯ, ಆಫ್ರಿಕಾದಲ್ಲಿ ಆಂತರಿಕ ಯುದ್ಧಗಳು, ಚೈನಾ ಗಣತಂತ್ರ ರಚನೆ ಇತ್ಯಾದಿ ಅಂಶಗಳನ್ನು ಈ ಒಂದು ಸಮಕಾಲೀನ ಪ್ರಪಂಚ ಎಂಬಂಥ ಒಂದು ಮುಖ್ಯವಾದಂಥ ಒಂದು ಅಧ್ಯಾಯದಲ್ಲಿ ಗಮನಿಸ್ತೀವಿ. ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳೇನಪ್ಪ ಅಂದರೆ ಶೀತಲ ಸಮರ, USSRನ ಒಂದು ವಿಘಟನೆ, CISನ ಒಂದು ರಚನೆಯನ್ನು ಮುಖ್ಯವಾಗಿ ಈ ಲೆಸನಲ್ಲಿ ಗಮನಿಸಬೇಕಾಗಿದೆ. ಸ್ನೇಹಿತರೆ, ಇಲ್ಲಿ 20ನೇ ಶತಮಾನದ ಕೊನೆಯಲ್ಲಿ ಅದರ ಇಂದಿನ ಇತಿಹಾಸಕ್ಕೆ ಹೋಲಿಕೆಯನ್ನು ಮಾಡಿದರೆ ವಿಶ್ವದಲ್ಲಿ ಹೆಚ್ಚಿನ ತಂತ್ರಜ್ಞಾನ ಬೆಳವಣಿಗೆ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಕಂಪ್ಯೂಟರ್ ಅಲ್ವಾ, ಕಂಪ್ಯೂಟರ್ ಆಗಿರ್ಬೋದು, ಹಾಗೆ ಇಂಟರ್ನೆಟ್ ಆಗಿರ್ಬೋದು, ಮತ್ತಿತರೆ ಆಧುನಿಕ ತಾಂತ್ರಿಕ ಆವಿಷ್ಕಾರಗಳು ದೈನಂದಿನ ಜೀವನದಲ್ಲಿ ತೀವ್ರತರವಾದಂಥ ಬದಲಾವಣೆಗಳಿಗೆ ಒಳಪಡ್ತವೆ. ಅದರ ಜೊತೆಯಲ್ಲಿ ಜಾಗತೀಕರಣ ಮತ್ತು ಅಮೇರಿಕದ ಪ್ರಭಾವ ಇನ್ನಷ್ಟು ವೃದ್ಧಿಸುತ್ತೆ. ಇದರ ಪರಿಣಾಮದಿಂದಾಗಿ ಜಗತ್ತಿನಲ್ಲಿ ಅನೇಕ ಭಾಗಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಮಧ್ಯಪ್ರಾಚ್ಯದಲ್ಲಿ ಪಾಶ್ಚಿಮಾತ್ಯ ಹಾಗೂ ಅಮೇರಿಕ ವಿರೋಧಿ ಭಾವನೆಗಳು ಬೆಳೆಯುವಂತಾಗೋದಕ್ಕೆ ಈ ಒಂದು ಅಂಶಗಳು ಕಾರಣ ಆಗುತ್ತೆ ಅಂತ ನಾವು ಹೇಳ್ಬೋದು. ಹಾಗಾದರೆ ಈ ಒಂದು ಸಮಕಾಲೀನ ಪ್ರಪಂಚದ ಯುಗದಲ್ಲಿ ಅನೇಕ ಸಮಸ್ಯೆಗಳನ್ನು ಇವುಗಳೆಲ್ಲ ರಾಷ್ಟ್ರಗಳು ಎದುರಿಸ್ತಿವೆ. ಆ ಒಂದು ಸಮಸ್ಯೆಗಳೇನು, ಸಮಕಾಲೀನ ಪ್ರಪಂಚದಲ್ಲಿ ಶೀತಲ ಸಮರದ ಪ್ರಮುಖ ಪಾತ್ರ ಏನು, ಈ ಒಂದು ಶೀತಲ ಸಮರದಲ್ಲಿ ಯಾವ ರಾಷ್ಟ್ರಗಳು ಮುಖ್ಯವಾಗಿ ಕಂಡು ಬರುತ್ತೆ ಅಂತ ನೋಡೋಣ. ಶೀತಲ ಸಮರ ಎಂಬಂಥ ಒಂದು ಪದ, ಈ ಒಂದು ಶೀತಲ ಸಮರ ಎಂಬಂಥ ಒಂದು ಪದ ಏನಾಗಿದೆ, ಇಲ್ಲಿ ಮುಖ್ಯವಾಗಿ ಎರಡನೇ ಜಾಗತಿಕ ಸಮರದ ನಂತರದ ಬಳಕೆಯಲ್ಲಿ ಬಂದಿರತಕ್ಕಂಥ ಪದ ಆಗಿದ್ದು, ಅಮೆರಿಕ ನೇತೃತ್ವದ ಪಾಶ್ಚಿಮಾತ್ಯ ದೇಶಗಳು ಮತ್ತು ಸೋವಿಯತ್ ಒಕ್ಕೂಟ ನೇತೃತ್ವದ ಕಮ್ಯುನಿಸ್ಟ್ ರಾಷ್ಟ್ರಗಳ ಅಥವಾ ಶಕ್ತಿಗಳ ನಡುವೆ ಉಂಟಾಗಿರ್ತಕ್ಕಂಥ ರಾಜಕೀಯ ಮತ್ತು ಸೈನಿಕ ಸಂಘರ್ಷದಿಂದಾಗಿ ಶೀತಲ ಸಮರ ಏರ್ಪಡುತ್ತೆ. ಇಲ್ಲಿ USA ಮತ್ತು USSR, ರಷ್ಯಾ ಮತ್ತು ಅಮೇರಿಕದ ನಡುವೆ ಶೀತಲ ಸಮರ ಜರುಗಿದ್ದನ್ನು ನಾವು ಕಾಣ್ತೀವಿ. ರಷ್ಯಾ ಮತ್ತು ಅಮೇರಿಕದ ಪರಸ್ಪರ ಈ ಒಂದು ಒಕ್ಕೂಟದ ಪೈಪೋಟಿಯಿಂದಾಗಿ ಪ್ರಪಂಚದ ಎರಡು ಮಹಾಶಕ್ತಿಗಳಾಗಿ ಈ ರಾಷ್ಟ್ರಗಳು ಹೊರಹೊಮ್ಮಿದ್ದು, ಪರಸ್ಪರ ಪೈಪೋಟಿಯಿಂದಾಗಿ ಏನಾಗುತ್ತೆ, ಎರಡೂ ದೇಶಗಳ ಶತ್ರುತ್ವ ಇನ್ನಷ್ಟು ಬಿಗಿ ವಾತಾವರಣವನ್ನು ಕಂಡುಕೊಳ್ಳುತ್ತೆ. ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಉಂಟಾಗಿರ್ತಕ್ಕಂಥ ಬೆಳವಣಿಗೆ ಏನಿದೆ, ಇದನ್ನು ಶೀತಲ ಸಮರ ಅಂತೇಳಿ ಕರಿತೀವಿ. ಈ ಕಡೆ ಒಂದು ಕಡೆ ಯುದ್ಧನೂ ಅಲ್ಲ, ಇನ್ನೊಂದು ಕಡೆ ಶಾಂತಿಯೂ ಅಲ್ಲದ ಒಂದು ಅತಂತ್ರ ಪರಿಸ್ಥಿತಿಯೇ ಈ ಒಂದು ಸಮರದ ಪ್ರಮುಖ ಅಂಶ ಅಂತ ನಾವು ಗಮನಿಸ್ತೀವಿ. ಹಾಗೆ ಅಮೆರಿಕ ಅಂದರೆ ಎರಡನೇ ಜಾಗತಿಕ ಸಮರದ ಅಂತ್ಯದಲ್ಲಿ ಏನಾಗುತ್ತೆ, ಆಂಗ್ಲ ಲೇಖಕ ಹಾಗೂ ಪತ್ರಕರ್ತ ಜಾರ್ಜ್ ಆರ್ವೆಲ್ 1945ರಲ್ಲಿ ಯು ಅಂಡ್ ದಿ ಆಟಮ್ ಬಾಂಬ್ ಎಂಬಂಥ ಒಂದು ಪ್ರಬಂಧವನ್ನು, ಶೀತಲ ಸಮರ ಎಂಬ ಪದವನ್ನು ಸಾಮಾನ್ಯವಾಗಿ ಅಲ್ಲಿ ಬಳಕೆ ಮಾಡ್ತಾನೆ. ಅಂದರೆ ಆಫ್ಟರ್ ದ ಸೆಕೆಂಡ್ ವರ್ಲ್ಡ್ ವಾರ್ ಏನಾಗುತ್ತೆ, ಒಬ್ಬ ಇಂಗ್ಲಿಷ್ ಲೇಖಕ ಯಾರು, ಜಾರ್ಜ್ ಆರ್ವೆಲ್. ಈತ ಏನು ಮಾಡ್ತಾನೆ, ಜಾರ್ಜ್ ಆರ್ವೆಲ್ 1945ರಲ್ಲಿ ಒಂದು ಪ್ರಬಂಧವನ್ನು ಬರೀತಾನೆ. ಏನು ಪ್ರಬಂಧ, ಯು ಅಂಡ್ ದಿ ಆಟಮ್ ಬಾಂಬ್. ಈ ಒಂದು ಪ್ರಬಂಧದಲ್ಲಿ ಈ ಒಂದು ಶೀತಲ ಸಮರ ಎಂಬಂಥ ಒಂದು ಪದವನ್ನು ಸಾಮಾನ್ಯ ಶಬ್ದವಾಗಿ ಈತ ಬಳಕೆಯನ್ನು ಮಾಡ್ತಾನೆ. ಆದರೆ ಶೀತಲ ಸಮರ ಎಂಬಂಥ ಪದ ಎಲ್ಲಿ ಫಸ್ಟ್ ಬಳಕೆ ಆಯಿತು ಅನ್ನೋದಕ್ಕೆ ಇದು ಆನ್ಸರ್ ಆಗುತ್ತೆ. ಅಮೆರಿಕದ ರಾಜನೀತಿಜ್ಞನಾದಂಥ ಬರ್ನಾರ್ಡ್ ಬಾರುಚ್ ಈತ 1947ರಲ್ಲಿ ಶೀತಲ ಸಮರ ಎಂಬಂಥ ಪದವನ್ನು ನಿರ್ದಿಷ್ಟ ಅರ್ಥದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಳಕೆ ಮಾಡಿದನು. ಈತ ಯಾರು, ಆಂಗ್ಲ ಲೇಖಕ ಮತ್ತು ಪತ್ರಕರ್ತ ಜಾರ್ಜ್ ಆರ್ವೆಲ್ 1945ರಲ್ಲಿ
ಒಂದು ತನ್ನ ಪ್ರಬಂಧ ಬರೀತಾನೆ. ಅದರಲ್ಲಿ ಶೀತಲ ಸಮರವನ್ನು ಸಾಮಾನ್ಯ ಪದವನ್ನಾಗಿ ಬಳಕೆ ಮಾಡ್ದ. ಯಾವ ಒಂದು ಪ್ರಬಂಧದಲ್ಲಿ ಯು ಅಂಡ್ ದಿ ಆಟಮ್ ಬಾಂಬ್ ಎಂಬಂಥ ಒಂದು ಪ್ರಬಂಧದಲ್ಲಿ. ಬಟ್ ಅನಂತರದಲ್ಲಿ ಅಥೆಂಟಿಕ್ ಆಗಿ ಅಧಿಕೃತವಾಗಿ ಶೀತಲ ಸಮರ ಎಂಬ ಪದವನ್ನು ಬರ್ನಾರ್ಡ್ ಬಾರುಚ್ ಯಾರು ಬರ್ನಾರ್ಡ್, ಇದು ನೆನ್ಪಿಟ್ಕೊಳ್ರಿ, ಇಂಪಾರ್ಟೆಂಟ್ ಇದು, ಬರ್ನಾರ್ಡ್ ಬಾರುಚ್. ಈತ 1947ರಲ್ಲಿ ಈತ ಅಮೆರಿಕದ ರಾಜನೀತಿಜ್ಞನಾಗಿರ್ತಾನೆ. ಈತ 1947ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಶೀತಲ ಸಮರ ಎಂಬಂಥ ಒಂದು ಪದವನ್ನು ನಿರ್ದಿಷ್ಟವಾದ ಅರ್ಥದಲ್ಲಿ ಬಳಕೆಯನ್ನು ಮಾಡ್ತಾನೆ. ಹಾಗೆ ಎರಡು ಬಣಗಳಾಗಿ ಒಡೆದಂಥ ಪ್ರಪಂಚವನ್ನು ಇನ್ನು ಯುದ್ಧದ ಕರಿನೆರಳಿನಲ್ಲಿಯೇ ಇರುವ ಪ್ರಪಂಚ ಎಂದು ಫ್ರೈಡ್ಮನ್ ಕೂಡ ಹೇಳಿದ್ದ. ಹೀಗಾಗಿ ಶೀತಲ ಸಮರ ಎನ್ನುವುದು ಶಸ್ತ್ರಾಸ್ತ್ರ ಯುದ್ಧವಾಗಿರದೆ ಪ್ರಚಾರ ಸಮರ ಮತ್ತು ಅಸಹಜ ಶಾಂತಿಯ ಯುಗ ಅಂತೇಳಿ ನಾವು ಅದನ್ನು ಗುರುತಿಸ್ತೀವಿ. ಹಾಗಾದರೆ ಈ ಒಂದು ಅಭಿಪ್ರಾಯಗಳೇನಿರಲಿ, ಅಮೇರಿಕ ಮತ್ತು ರಷ್ಯಾದ ನಡುವೆ ಈ ಒಂದು ಕಡೆ ಶಾಂತಿನೂ ಅಲ್ಲ, ಇನ್ನೊಂದು ಕಡೆ ಅಶಾಂತಿನೂ ಅಲ್ಲ, ಇನ್ನೊಂದು ಕಡೆ ಯುದ್ಧನೂ ಅಲ್ಲದೆ ಇರ್ತಕ್ಕಂಥ ಒಂದು ಅತಂತ್ರ ಪರಿಸ್ಥಿತಿಯಲ್ಲಿ ಈ ಒಂದು ಸಮರ ಜರುಗುತ್ತೆ. ಅದನ್ನು ಶೀತಲ ಸಮರ ಅಂತ ಕರಿತೀವಿ. ಹಾಗಾಗಿ ಈ ಒಂದು ಶೀತಲ ಸಮರದ ಹಿನ್ನೆಲೆ ಏನು ಅಂತ ನಾವು ಗಮನಿಸಿದ್ವಿ. ಹಾಗಾದರೆ ಈ ಒಂದು ಶೀತಲ ಸಮರ ಯಾವ ರೀತಿ ಆಯಿತು, ಇದಕ್ಕೆ ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶಗಳು ಕಾರಣ ಆಯಿತಾ, ಯಾವ ಅಂಶಗಳವು ಅಂತಕ್ಕಂಥ ವಿಚಾರನ ಗಮನಿಸೋಣ. ಈ ಒಂದಷ್ಟು ಪ್ರಶ್ನೆಗಳನ್ನು ಚರ್ಚೆ ಮಾಡೋ ಮುಖಾಂತರ ತಿಳಿದು ಬರ್ತದೆ. ಶೀತಲ ಸಮರ ಎಂಬ ಪದ ಮೊಟ್ಟ ಮೊದಲ ಬಾರಿಗೆ ಬಳಕೆಯಾಗಿದ್ದು ಯಾವಾಗ ಅಂದರೆ ಎರಡನೇ ಮಹಾಯುದ್ಧದ ನಂತರದಲ್ಲಿ 1945ರಲ್ಲಿ ಶೀತಲ ಸಮರ ಎಂಬಂಥ ಒಂದು ಪದ ಏನಾಯಿತು, ಬಳಕೆಗೆ ಬಂದಿತ್ತು. ಎರಡನೇದಾಗಿ ಶೀತಲ ಸಮರ ಅಂದರೆ ಏನು? ಶೀತಲ ಸಮರ ಅಂದರೆ ಅಮೆರಿಕ ಮತ್ತು ರಷ್ಯಾಗಳ ನಡುವೆ ಪ್ರಾರಂಭವಾದ ಆಂತರಿಕ ಒಳಜಗಳವೇ ಶೀತಲ ಸಮರ. ಇದು ಯುದ್ಧನೂ ಅಲ್ಲ, ಶಾಂತಿಯೂ ಅಲ್ಲದಂತಹ ಅತಂತ್ರ ಪರಿಸ್ಥಿತಿಯನ್ನು ಉಂಟು ಮಾಡ್ತದೆ. ಥರ್ಡ್ ಒನ್ ನೋಡಿ, ಯು ಅಂಡ್ ದಿ ಆಟಾಮಿಕ್ ಬಾಂಬ್ ಎಂಬಂಥ ಪ್ರಬಂಧವನ್ನು ಬರೆದವರು ಯಾರು? ಜಾರ್ಜ್ ಆರ್ವೆಲ್ ರವರು. ಈತ ಅಮೆರಿಕದ ರಾಜನೀತಿಜ್ಞನಾಗಿರ್ತಾನೆ. ಈತ ಆಂಗ್ಲ ಪತ್ರಕರ್ತ ಹಾಗೂ ಲೇಖಕ ಆಗಿರ್ತಾನೆ. ಈತ ಯು ಅಂಡ್ ದಿ ಆಟಾಮಿಕ್ ಬಾಂಬ್ ಎಂಬಂಥ ಒಂದು ಪ್ರಬಂಧವನ್ನು ರಚನೆ ಮಾಡ್ತಾನೆ. ಯಾರು? ಜಾರ್ಜ್ ಆರ್ವೆಲ್. ನಾಲ್ಕನೇದಾಗಿ ನೋಡಿ, ಶೀತಲ ಸಮರ ಎಂಬ ಪದವನ್ನು ಖಚಿತವಾಗಿ ಮೊದಲು ಬಳಸಿದ ಅಮೆರಿಕದ ರಾಜನೀತಿಜ್ಞ ಯಾರು? ಬರ್ನಾರ್ಡ್ ಬಾರುಚ್. ಈತ ಶೀತಲ ಸಮರ ಎಂಬಂಥ ಪದವನ್ನು ಅಧಿಕೃತವಾಗಿ ಮೊಟ್ಟ ಮೊದಲ ಬಾರಿಗೆ ಬಳಕೆ ಮಾಡಿದಂಥ ಅಮೆರಿಕದ ರಾಜನೀತಿಜ್ಞ. ನೆಕ್ಸ್ಟ್, ನಾಜಿಗಳ ಆಳ್ವಿಕೆಯಿಂದ ಗ್ರೀಸ್ ಯಾವಾಗ ಸ್ವತಂತ್ರವನ್ನು ಪಡೆಯಿತು? 1944ರಲ್ಲಿ ನಾಜಿಗಳ ಆಳ್ವಿಕೆಯಿಂದಾಗಿ ಗ್ರೀಸ್ 1944ರಲ್ಲಿ ಸ್ವತಂತ್ರವನ್ನು ಪಡ್ಕೊಳ್ಳುತ್ತೆ. ನೆಕ್ಸ್ಟ್, ಟ್ರೂಮನ್ ಯಾರು? ಟ್ರೂಮನ್ ಅಂದರೆ ಅಮೆರಿಕದ ಅಧ್ಯಕ್ಷ ಅಥವಾ ಒಬ್ಬ ಅಮೆರಿಕದ ಅಧ್ಯಕ್ಷ. ನೆಕ್ಸ್ಟ್, 7th ಒನ್ ಕ್ವಶನು, ಮಾರ್ಷಲ್ ಯೋಜನೆಯ ಉದ್ದೇಶ ಏನಾಗಿತ್ತು? ಮಾರ್ಷಲ್ ಯೋಜನೆಯ ಉದ್ದೇಶವು ಯುರೋಪಿನಲ್ಲಿ ರಷ್ಯಾದ ಕಮ್ಯುನಿಸಂ ತತ್ವಗಳನ್ನು ಪ್ರಚಾರ ಮಾಡುವಂತೆ ಪ್ರಚಾರ ಮಾಡದಂಗೆ ತಡೆಯುವಂಥದ್ದೇ ಮಾರ್ಷಲ್ ಯೋಜನೆಯ ಮುಖ್ಯ ಉದ್ದೇಶವಾಗಿತ್ತು. 8th ಒನ್, ಮಾರ್ಷಲ್ ಯೋಜನೆಗೆ ಪ್ರತಿಯಾಗಿ ಯಾವಾಗ ಯೋಜನೆಯನ್ನು ಸೋವಿಯತ್ ಒಕ್ಕೂಟ ಜಾರಿಗೆ ತಂದಿತು? ಮಾರ್ಷಲ್ ಯೋಜನೆಗೆ ಪ್ರತಿಯಾಗಿ ಯಾವ ಒಂದು ಯೋಜನೆಯನ್ನು ಜಾರಿ ತರುತ್ತೆ ಸೋವಿಯತ್ ಒಕ್ಕೂಟ? ಮಾಲೋಟೋವ್ ಯೋಜನೆಯನ್ನು ಸೋವಿಯತ್ ಒಕ್ಕೂಟ ಜಾರಿಗೊಳಿಸುತ್ತೆ. 9th ಒನ್ ಕ್ವಶನ್ ನೋಡಿ, USSR ಮತ್ತು ಚೀನಾ ಯಾವಾಗ ರಕ್ಷಣಾ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದವು? 1950ರಲ್ಲಿ USSR, ರಷ್ಯಾ ಮತ್ತು ಚೀನಾ ಒಂದು ರಕ್ಷಣಾ ಒಪ್ಪಂದಕ್ಕೆ ಸಹಿಯನ್ನು ಹಾಕ್ತವೆ. ನೆಕ್ಸ್ಟ್, ನ್ಯಾಟೋದ ವಿಸ್ತರಣೆಯನ್ನು ತಿಳಿಸಿ. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಎಂಬುದು ನ್ಯಾಟೋದ ವಿಸ್ತರಣೆ. ಸಿಯಾಟೋ ವಿಸ್ತರಿಸಿ. ಸೌತ್ ಈಸ್ಟ್ ಏಷ್ಯಾ ಟ್ರೀಟಿ ಆರ್ಗನೈಸೇಷನ್ ಎಂಬುದು ಸಿಯಾಟೋದ ವಿಸ್ತರಣೆ. ನೆಕ್ಸ್ಟ್, ಸೆಂಟೋ ವಿಸ್ತರಿಸಿ. ಸೆಂಟ್ರಲ್ ಟ್ರೀಟಿ ಆರ್ಗನೈಸೇಷನ್ ಎಂಬುದು ಸೆಂಟೋದ ವಿಸ್ತರಣೆಯಾಗಿದೆ. ನೆಕ್ಸ್ಟ್ ಒನ್ ನೋಡಿ, ವಾರ್ಸಾ ಒಪ್ಪಂದವನ್ನು USSR ಯಾವಾಗ ರಚನೆಯನ್ನು ಮಾಡ್ತದೆ? 1955ರಲ್ಲಿ ವಾರ್ಸಾದ ಒಂದು ಒಪ್ಪಂದವನ್ನು USSR, ರಷ್ಯಾ
ರಚನೆಯನ್ನು ಮಾಡ್ತದೆ. 14th ಒಂದು ಕ್ವಶನು, ಬರ್ಲಿನ್ ಗೋಡೆಯನ್ನು ಯಾವ ವರ್ಷದಲ್ಲಿ ಕಟ್ಟಲಾಗುತ್ತೆ? 1961ರಲ್ಲಿ ಬರ್ಲಿನ್ ಗೋಡೆಯನ್ನು ಕಟ್ಟಲಾಯಿತು. 15th ಒನ್, ರಷ್ಯಾದ ಗುಪ್ತಚರ ಪಡೆಗೆ ಇರುವಂತಹ ಹೆಸರು ಯಾವುದು? ಕೆಬಿಜಿ ಕೊಮಿಟೇಟ್ ಎಂಬುದು ರಷ್ಯಾದ ಗುಪ್ತಚರ ಪಡೆಗೆ ಇದ್ದಂಥ ಇನ್ನೊಂದು ಹೆಸರಾಗಿದೆ. ನೆಕ್ಸ್ಟ್ 16th ಒಂದು ಕ್ವಶನು, ಅಮೆರಿಕದ ಗುಪ್ತಚರ ಪಡೆಯನ್ನು ಹೆಸರಿಸಿ. CIA ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ, ಇದು ಅಮೆರಿಕದ ಗುಪ್ತಚರ ಪಡೆಯಾಗಿದೆ. ಅಣ್ವಸ್ತ್ರ ಪರೀಕ್ಷೆ ನಿಷೇಧ ಒಪ್ಪಂದಕ್ಕೆ ಯಾವಾಗ ಸಹಿ ಮಾಡಲಾಯಿತು? 1963ರಲ್ಲಿ ಅಣ್ವಸ್ತ್ರ ಪರೀಕ್ಷೆ ನಿಷೇಧ ಒಪ್ಪಂದಕ್ಕೆ ಸಹಿಯನ್ನು ಹಾಕಲಾಗುತ್ತೆ. ನೆಕ್ಸ್ಟ್, ಕ್ಯೂಬಾವನ್ನು ದಿಗ್ಬಂಧಿಸಿದ ಅಮೆರಿಕದ ಅಧ್ಯಕ್ಷ ಯಾರು? ಜಾನ್ ಎಫ್ ಕೆನಡಿ ಕ್ಯೂಬಾವನ್ನು ದಿಗ್ಬಂಧಿಸಿದ ಅಮೆರಿಕದ ಅಧ್ಯಕ್ಷನಾಗಿದ್ದಾನೆ. ನೆಕ್ಸ್ಟ್ ನೋಡಿ, ವಿಯೆಟ್ನಾಂ ಯುದ್ಧ ಯಾವಾಗ ಕೊನೆಗೊಂಡಿತು? 1975ರಲ್ಲಿ ವಿಯೆಟ್ನಾಂ ಯುದ್ಧ ಕೊನೆಗೊಂಡಿತು. 20th ಕ್ವಶನು, ವಿಯೆಟ್ನಾಂ ಯಾವ ವರ್ಷ ಒಗ್ಗೂಡಿತು? 1975ರಲ್ಲಿ ವಿಯೆಟ್ನಾಂ ಒಗ್ಗೂಡಿತು. 21 ಕ್ವಶನ್ ನೋಡಿ, ಸಾಲ್ಟನ್ನು ವಿಸ್ತರಿಸಿ. ಸಾಲ್ಟ್ ಉಪ್ಪಲ್ಲ, ಸಾಲ್ಟ್ ಒಂದು ಎಕ್ಸ್ಪ್ಯಾಂಡ್ ಏನಿದೆ ಅಂತಂದರೆ ಈ ಒಂದು ವಿಸ್ತರಣೆ ಸ್ಟ್ರಾಟಜಿಕ್ ಆರ್ಮ್ಸ್ ಲಿಮಿಟೇಷನ್ ಟಾಕ್ಸ್ ಎಂಬುದು ಈ ಒಂದು ಸಾಲ್ಟ್ನ ವಿಸ್ತರಣೆಯಾಗಿದೆ. ಶೀತಲ ಸಮರ ಯಾವಾಗ ಕೊನೆಗೊಳ್ಳುತ್ತದೆ? 1992ರಲ್ಲಿ ಶೀತಲ ಸಮರ ಅಂತ್ಯವನ್ನು ಕಂಡಿತು. ನೆಕ್ಸ್ಟು, ನ್ಯಾಟೋದ ಕೇಂದ್ರ ಕಚೇರಿ ಎಲ್ಲಿದೆ? ನ್ಯಾಟೋದ ಕೇಂದ್ರ ಕಚೇರಿ ಪ್ಯಾರಿಸ್ ನಗರದಲ್ಲಿ ಕಂಡುಬರ್ತದೆ. 24 ಕ್ವಶನ್ ನೋಡಿ, 24th ಕ್ವಶನ್ನಲ್ಲಿ ಸಿಯಾಟೋ ಸ್ಥಾಪನೆಯ ಪ್ರಮುಖ ಉದ್ದೇಶ ಏನಾಗಿತ್ತು ಅಂತ ಕೇಳಿದರೆ, ಸಿಯಾಟೋ ಸ್ಥಾಪನೆ ಮಾಡುವಂಥ ಪ್ರಮುಖ ಉದ್ದೇಶ ಏನಪ್ಪ ಅಂದರೆ ಇಲ್ಲಿ ಕಮ್ಯುನಿಸ್ಟ್ ಅತಿಕ್ರಮಣವನ್ನು ತಡೆಯುವ ಮುಂಜಾಗ್ರತೆಯನ್ನು ವಹಿಸುವುದೇ ಸಿಯಾಟೋ ಸ್ಥಾಪನೆಯ ಪ್ರಮುಖ ಉದ್ದೇಶ. ನೆಕ್ಸ್ಟ್, ಸಿಯಾಟೋ ಒಪ್ಪಂದವನ್ನು ಯಾವಾಗ ವಿಸರ್ಜಿಸಲಾಗುತ್ತೆ? 1975ರಲ್ಲಿ ಸಿಯಾಟೋ ಒಪ್ಪಂದವನ್ನು ವಿಸರ್ಜನೆ ಮಾಡಲಾಗುತ್ತೆ. 26th ಕ್ವಶನು, ಸೋವಿಯತ್ ಒಕ್ಕೂಟ ಯಾವಾಗ ವಿಘಟನೆ ಆಗ್ತದೆ? ಕ್ರಿಸ್ತಶಕ 1991ರಲ್ಲಿ ಸೋವಿಯತ್ ಒಕ್ಕೂಟ ವಿಘಟನೆ ಆಗ್ತದೆ. 27th ಕ್ವಶನ್, ಗ್ಲಾಸ್ ನಾಟ್ಸ್ ಎಂದರೆ ಏನು? ಗ್ಲಾಸ್ ನಾಸ್ಟ್ ಎಂದರೆ ಮುಕ್ತ ನೀತಿ ಎಂದರ್ಥ. ಪೆರಿಸ್ಟ್ರೋಯಿಕಾ ಎಂದರೆ ಏನು? ಪೆರಿಸ್ಟ್ರೋಯಿಕಾ ಎಂದರೆ ಉದಾರ ನೀತಿ ಎಂದರ್ಥ. 29th ಕ್ವಶನು, ಸೋವಿಯತ್ ವಿಘಟನೆ ನಂತರ CISನ ಮುಖ್ಯಸ್ಥನಾದವನು ಯಾರು? ಬೋರಿಸ್ ಎಲ್ಸಿನ್ ಇವರು ಸೋವಿಯತ್ ವಿಘಟನೆಯ ನಂತರ CISನ ಮುಖ್ಯಸ್ಥನಾಗಿ ಹೊರಹೊಮ್ತಾನೆ. ನೆಕ್ಸ್ಟ್, CIS ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತದೆ? CISನ ಕೇಂದ್ರ ಕಚೇರಿ ಮೀನ್ಸ್ನಲ್ಲಿ ಕಂಡು ಬರ್ತದೆ. 2 ಮಾರ್ಕ್ಸ್ ಕ್ವಶನ್ ನೋಡಿ, ನ್ಯಾಟೋದ 4 ರಾಷ್ಟ್ರಗಳನ್ನು ತಿಳಿಸಿ. ಅಮೆರಿಕ, ಫ್ರಾನ್ಸ್, ಇಂಗ್ಲೆಂಡ್, ಬೆಲ್ಜಿಯಂ ಇವುಗಳು ನ್ಯಾಟೋದ ಪ್ರಮುಖ 4 ರಾಷ್ಟ್ರಗಳಾಗಿದೆ. ಸೆಕೆಂಡ್ ಒಂದು ಕ್ವಶನು, ಸಿಯಾಟೋದ 4 ರಾಷ್ಟ್ರಗಳ್ಯಾವುದು? ಇಂಗ್ಲೆಂಡ್, ಅಮೆರಿಕ, ಫ್ರಾನ್ಸ್, ಆಸ್ಟ್ರೇಲಿಯಾ ಇವು ಸಿಯಾಟೋದ ಪ್ರಮುಖ ರಾಷ್ಟ್ರಗಳು. ಥರ್ಡ್ ಒನ್, ಸೆಂಟೋದ ಯಾವುದಾದ್ರೂ 4 ರಾಷ್ಟ್ರಗಳನ್ನು ಹೆಸರಿಸಿ. ಟರ್ಕಿ, ಇರಾನ್, ಇಂಗ್ಲೆಂಡ್, ಇರಾಕ್ ಮತ್ತು ಪಾಕಿಸ್ತಾನ ಇವುಗಳು ಮುಖ್ಯವಾಗಿ ಈ ಒಂದು ಸೆಂಟೋದ 4 ರಾಷ್ಟ್ರಗಳಾಗಿದೆ. ಯಾವುದು? ಟರ್ಕಿ, ಇರಾನ್, ಇಂಗ್ಲೆಂಡ್ ಮತ್ತು ರಿಪೀಟ್ ಆಗಿದೆ ಇರಾನು. ಟರ್ಕಿ, ಇರಾನ್, ಇಂಗ್ಲೆಂಡ್ ಮತ್ತು ಪಾಕಿಸ್ತಾನ ಇವು ಸೆಂಟೋದ 4 ರಾಷ್ಟ್ರಗಳಾಗಿದೆ. ಅಮೆರಿಕ ನೆಕ್ಸ್ಟ್ ನೋಡಿ, ಅಮೆರಿಕ ಬಣದ ವಿರೋಧಿ ಸೈನಿಕ ಸಂಘಟನೆ ಯಾವುದು? ಅದು ಯಾವಾಗ ಅಸ್ತಿತ್ವಕ್ಕೆ ಬಂದಿತು? ಅಮೆರಿಕದ ಬಣದ ವಿರೋಧಿ ಸೈನಿಕ ಸಂಘಟನೆ ವಾರ್ಸಾ, ಅದು 1955ರಲ್ಲಿ ಅಸ್ತಿತ್ವಕ್ಕೆ ಬಂದಿದೆ. 5th ಒನ್, ವಾರ್ಸಾ ಒಪ್ಪಂದ ಮಾಡಿಕೊಂಡ ಯಾವುದಾದ್ರೂ 4 ರಾಷ್ಟ್ರಗಳನ್ನು ಹೆಸರಿಸಿ. ರಷ್ಯಾ, ಬಲ್ಗೇರಿಯಾ, ಪೋಲೆಂಡ್, ರುಮೇನಿಯಾ ಇವುಗಳು 4 ರಾಷ್ಟ್ರಗಳು ವಾರ್ಸಾ ಒಪ್ಪಂದ ಮಾಡಿಕೊಂಡ ಪ್ರಮುಖ ರಾಷ್ಟ್ರಗಳಾಗಿದೆ. ನೆಕ್ಸ್ಟ್ 6th ಒನ್, ಸ್ವತಂತ್ರ ಬಾಲ್ಟಿಕ್ನ ಯಾವುದಾದ್ರೂ 4 ರಾಜ್ಯಗಳನ್ನು ಹೆಸರಿಸಿ. ಎಸ್ತೋನಿಯಾ, ಲ್ಯಾಟ್ವಿಯಾ, ಲಿಥುವೇನಿಯಾ ಇವುಗಳು
ಸ್ವತಂತ್ರ ಬಾಲ್ಟಿಕ್ನ ಪ್ರಮುಖ 4 ರಾಷ್ಟ್ರಗಳಾಗಿದೆ. 7 ಶೀತಲ ಸಮರವನ್ನು ಮುಕ್ತಾಯಗೊಳಿಸಿದ ಅಮೆರಿಕ ಮತ್ತು ರಷ್ಯಾದ ಅಧ್ಯಕ್ಷರುಗಳು ಯಾರು? ಶೀತಲ ಸಮರವನ್ನು ಮುಕ್ತಗೊಳಿಸಿದಂಥ ಅಮೆರಿಕ ಮತ್ತು ರಷ್ಯಾದ ಅಧ್ಯಕ್ಷರುಗಳು ಜಾರ್ಜ್ ಬುಷ್ ಮತ್ತು ಬೋರಿಸ್ ಎಲ್ಸಿನ್. 8 ನ್ಯಾಟೋ ಸ್ಥಾಪನೆಯಾದದ್ದು ಯಾವಾಗ ಮತ್ತು ಎಲ್ಲಿ? ವಾಷಿಂಗ್ಟನ್ನಲ್ಲಿ ನ್ಯಾಟೋ ಸ್ಥಾಪನೆ ಆಗುತ್ತೆ. ಎಷ್ಟರಲ್ಲಿ ಅಂದರೆ 1949ರಲ್ಲಿ ನ್ಯಾಟೋ ಸ್ಥಾಪನೆ ಆಯಿತು. ನೆಕ್ಸ್ಟ್ 9th ಕ್ವಶನು. ರಷ್ಯಾದ ಮಾನವ ಹಕ್ಕುಗಳ ಕಾರ್ಯಕರ್ತರು ಯಾರು? ರಷ್ಯಾದ ಮಾನವ ಹಕ್ಕುಗಳ ಕಾರ್ಯಕರ್ತರೆಂದರೆ ಆಂಡ್ರಿ ಸುಖರೋವ್ ಮತ್ತು ಬೋರಿಸ್ ಎಲ್ಸಿನ್. ಇವರು ರಷ್ಯಾದ ಮಾನವ ಹಕ್ಕುಗಳ ಕಾರ್ಯಕರ್ತರು ಅಂತ ನಾವು ಗಮನಿಸ್ಬೋದು. ಇದಿಷ್ಟು 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಕ್ವಶನ್ಗೆ ಸಂಬಂಧಪಟ್ಟಂತೆ ಶೀತಲ ಸಮರಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳ ಒಂದು ಚರ್ಚೆ ಆಗಿತ್ತು. ನೆಕ್ಸ್ಟ್ ನೋಡಿ, ಶೀತಲ ಸಮರ ನಡೀಲಿಕ್ಕೆ ಕಾರಣಗಳನ್ನು ವಿವರಿಸಿ ಅಂತಿದೆ. ಆ ನಂತರದಲ್ಲಿ ಏನೇನು ಕಾರಣಗಳಿತ್ತು ಶೀತಲ ಸಮರ ನಡೀಲಿಕ್ಕೆ, ಹಾಗೆ ಶೀತಲ ಸಮರ ವಿಘಟನೆಯನ್ನು ಯಾವಾಗ ಹೊಂದಿತು ಇತ್ಯಾದಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾವು ಒಂದೊಂದಾಗಿ ಗಮನಿಸಬೇಕಾಗುತ್ತೆ. ಶೀತಲ ಸಮರ ಅಂದರೆ ಮುಖ್ಯವಾಗಿ ನೋಡಿ, ಇಲ್ಲಿ ಶೀತಲ ಸಮರ ಯಾಕೆ ಜರುಗುತ್ತಪ್ಪ ಅಂತಂದರೆ, ಇಲ್ಲಿ ಶೀತಲ ಸಮರ ಇರಾನ್ನಿಂದಾಗಿ ಇರಾನ್ನ ಒಂದು ಸೈನ್ಯವನ್ನು ಹಿಂತೆಗೆದುಕೊಳ್ಳೋದಕ್ಕೆ ರಷ್ಯಾ ನಿರಾಕರಣೆಯನ್ನು ಮಾಡುತ್ತೆ. ಇಲ್ಲಿಂದ ಇರಾನ್ನಿಂದ ತನ್ನ ಒಂದು ಸೈನ್ಯವನ್ನು ಹಿಂತೆಗೆದುಕೊಳ್ಳಿಕ್ಕೆ ರಷ್ಯಾ ನಿರಾಕರಣೆ, ಇದು ಶೀತಲ ಸಮರಕ್ಕೆ ಕಾರಣ ಆಗುತ್ತೆ. ಯಾಕಪ್ಪ ಅಂತಂದರೆ, 2ನೇ ಜಾಗತಿಕ ಯುದ್ಧದ ನಂತರದಲ್ಲಿ ಇಂಗ್ಲೆಂಡ್ ಮತ್ತು ಅಮೆರಿಕ ಇರಾಕ್ನಲ್ಲಿ ತಮ್ಮ ಸೈನ್ಯಗಳನ್ನು ಹಿಂತೆಗೆದುಕೊಂಡಿರ್ತಾರೆ. ಆದರೆ ರಷ್ಯಾ ಮಾತ್ರ ತನ್ನ ಸೈನ್ಯವನ್ನು ಹಿಂತೆಗೆದುಕೊಂಡಿರಲ್ಲ, ನಿರಾಕರಣೆ ಮಾಡುತ್ತೆ. ಇದರಿಂದಾಗಿ ರಷ್ಯಾ ಒಕ್ಕೂಟ ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳ ನಡುವಿನ ಸಂಬಂಧ ಹದಗೆಡುತ್ತೆ. ಹಾಗಾಗಿ ಏನಾಗುತ್ತೆ, ಇದು ಕೂಡ ಈ ಒಂದು ಶೀತಲ ಸಮರಕ್ಕೆ ಕಾರಣ ಆಗುತ್ತೆ. 2ನೇದಾಗಿ ಪೌರಾತ್ಯ ಯುರೋಪಿನ ಸೋವಿಯತೀಕರಣ. ಇಲ್ಲಿ 2ನೇ ಜಾಗತಿಕ ಯುದ್ಧದ ನಂತರದಲ್ಲಿ ರಷ್ಯಾದ ಮಧ್ಯಪ್ರವೇಶದಿಂದ ಬಾಲ್ಕನ್ ಪ್ರದೇಶದಲ್ಲಿ ಕಮ್ಯುನಿಸ್ಟ್ ಬೆಂಬಲಿತ ಸರ್ಕಾರಗಳು ಸ್ಥಾಪನೆ ಆಗ್ತವೆ. ಪೌರಾತ್ಯ ಯುರೋಪಿನಲ್ಲಿ ರಷ್ಯಾದ ಈ ಹಸ್ತಕ್ಷೇಪವನ್ನು ವಿರೋಧಿಸಿದಂಥ ಪಾಶ್ಚಿಮಾತ್ಯ ರಾಷ್ಟ್ರಗಳು ರಷ್ಯಾ ಮತ್ತು ಕಮ್ಯುನಿಸಂ ಪ್ರಭಾವ ತಡೆಯುವ ಉದ್ದೇಶದಿಂದ ಒಂದಾಗ್ತವೆ. ಹೀಗೆ ಪೌರಾತ್ಯ ಯುರೋಪಿನ ಸೋವಿಯತೀಕರಣವು ಕೂಡ ಏನಾಗುತ್ತೆ, ಶೀತಲ ಸಮರಕ್ಕೆ ಕಾರಣ ಆಗುತ್ತೆ. ನೆಕ್ಸ್ಟ್ 3rd ಒನ್ ನೋಡಿ, ಗ್ರೀಸ್ನಲ್ಲಿ ಸೋವಿಯತ್ ಪ್ರಭಾವ. ಇಲ್ಲಿ ಸೋವಿಯತ್ ಒಕ್ಕೂಟ ಗ್ರೀಸ್ನಲ್ಲಿ ಕಮ್ಯುನಿಸ್ಟ್ ಪ್ರಭಾವವನ್ನು ಏನು ಮಾಡುತ್ತೆ, ಪ್ರಚಾರ ಮಾಡೋದ್ರ ಸಲುವಾಗಿ ಮುಂದಾಗುತ್ತೆ. ಇಂಗ್ಲೆಂಡ್ ಮತ್ತು ಅಮೆರಿಕಗಳು ಅದರ ಪ್ರಭಾವವನ್ನು ತಡೆಯುವ ಸಲುವಾಗಿ ಗ್ರೀಸ್ಗೆ ಮಿಲಿಟರಿ ಮತ್ತು ಆರ್ಥಿಕ ನೆರವನ್ನು ನೀಡ್ತವೆ. ಯಾವುದಕ್ಕೆ? ಈ ಒಂದು ಅಮೆರಿಕ ಮತ್ತು ಇಂಗ್ಲೆಂಡ್ಗಳು ತನ್ನ ಪ್ರಭಾವವನ್ನು ಕಡಿಮೆಗೊಳಿಸುವ ಉದ್ದೇಶದಿಂದಾಗಿ ಗ್ರೀಸಿಗೆ ಮಿಲಿಟರಿ ಮತ್ತು ಆರ್ಥಿಕ ನೆರವನ್ನು ನೀಡ್ತವೆ. 4th ಒನ್ ನೋಡಿ, ಟರ್ಕಿ ಸೋವಿಯತ್ ಪ್ರಭಾವ. 2ನೇ ಮಹಾ ಸಮರದ ನಂತರದಲ್ಲಿ ಸೋವಿಯತ್ ರಷ್ಯಾ ಟರ್ಕಿ ಕೆಲವು ಪ್ರದೇಶಗಳನ್ನು ವಶಪಡಿಸಿಕೊಳ್ಳೋದಕ್ಕೆ ಮುಂದಾಗುತ್ತೆ. ಆದರೆ ಅಮೆರಿಕವು ಮಧ್ಯಪ್ರವೇಶ ಮಾಡಿ ಟರ್ಕಿ ಪ್ರಭಾವ ನಿಂತು ಸೋವಿಯತ್ ರಷ್ಯಾದ ಆಕ್ರಮಣಕಾರಿ ನೀತಿಯನ್ನು ತಡೆಯುವಲ್ಲಿ ಇದು ಯಶಸ್ವಿಯಾಗ್ತದೆ. ನೆಕ್ಸ್ಟ್ 5ನೇದಾಗಿ ಸೋವಿಯತ್ ಕಮ್ಯುನಿಸ್ಟ್. 5th ಒನ್ ನೋಡಿ, ಸೋವಿಯತ್ ಕಮ್ಯುನಿಸ್ಟ್ ಚಟುವಟಿಕೆಗಳು. 5ನೇದಾಗಿ ಸೋವಿಯತ್ ಒಕ್ಕೂಟವು ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಕಮ್ಯುನಿಸ್ಟ್ ಚಟುವಟಿಕೆಗಳು ಮತ್ತು ಗೂಢಾಚಾರ ಕಾರ್ಯಗಳನ್ನು ಉತ್ತೇಜನ ಮಾಡುತ್ತೆ. ಜೊತೆಗೆ ಅಮೆರಿಕದ ಕೆಲವು ಉನ್ನತಾಧಿಕಾರಿಗಳು ಅಣ್ವಸ್ತ್ರ ರಹಸ್ಯಗಳನ್ನು ಮತ್ತು ಯುರೋಪಿಯನ್ ಮಾದರಿಗಳನ್ನು ರಷ್ಯಾಕ್ಕೆ ಸೋರಿಕೆ ಮಾಡ್ತವೆ. ಸೊ ಇದರಿಂದಾಗಿ ಏನಾಗುತ್ತೆ, ಶೀತಲ ಸಮರ ಅಮೆರಿಕ ಮತ್ತು ರಷ್ಯಾದ ಮಧ್ಯದಲ್ಲಿ ಜರುಗುತ್ತೆ. ಲಾಸ್ಟ್ ಒನ್ ನೋಡಿ, ಅಣುಬಾಂಬ್ ರಹಸ್ಯ. 2ನೇ ಜಾಗತಿಕ ಯುದ್ಧದಲ್ಲಿ ರಷ್ಯಾ ಅಮೆರಿಕದ ಮಿತ್ರ ರಾಷ್ಟ್ರವಾಗಿದ್ದರೂ ಕೂಡ ಅಮೆರಿಕವು ರಷ್ಯಾದಿಂದ ಅಣ್ವಸ್ತ್ರ ತಂತ್ರಜ್ಞಾನವನ್ನು ಗೌಪ್ಯ ಆಗಿಟ್ಟಿರುತ್ತೆ. ಅಮೆರಿಕದ ಈ ಬೆಳವಣಿಗೆಯನ್ನು ರಷ್ಯಾ ಏನು ಮಾಡುತ್ತೆ, ಸಹಿಸೋದಕ್ಕೆ ಅಸಾಧ್ಯವಾಗುತ್ತೆ. ಇದು ಕೂಡ ಏನಾಗುತ್ತೆ, ಶೀತಲ ಸಮರಕ್ಕೆ ಕಾರಣ ಆಗುತ್ತೆ. ಇದಿಷ್ಟು ಅಂಶಗಳು ಶೀತಲ ಸಮರಕ್ಕೆ ಏನೆಲ್ಲ ಅಂಶಗಳು ಕಾರಣ ಆಗಿತ್ತು ಅನ್ನೋದನ್ನ ಗಮನಿಸುವಂಥದ್ದಾಗಿದೆ. 2ನೇದಾಗಿ ಬರ್ಲಿನ್ ದಿಗ್ಬಂಧನ. ಇದನ್ನ ಕುರಿತಾಗಿ ನಾವು ನೋಡೋದಾದ್ರೆ, ಸೋವಿಯತ್ ರಷ್ಯಾ ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳ ನಡುವಣ ಶೀತಲ ಸಮರದ ಬಿಗುವಿನ ವಾತಾವರಣ ಜರ್ಮನ್ ಬಿಕ್ಕಟ್ಟಿನಿಂದಾಗಿ ಇನ್ನಷ್ಟು ಹೆಚ್ಚಾಗುತ್ತೆ.
ಇಲ್ಲಿ ಎರಡನೇ ಜಾಗತಿಕ ಯುದ್ಧದ ನಂತರ ಜರ್ಮನಿಯು ವಿಜಯೀ ರಾಷ್ಟ್ರಗಳ ಅಧೀನಕ್ಕೆ ಒಳಪಟ್ಟಿರುತ್ತೆ. ಜರ್ಮನಿಯನ್ನ ಪೂರ್ವ ಮತ್ತು ಪಶ್ಚಿಮ ಜರ್ಮನಿ ಎಂದು ವಿಭಜನೆ ಮಾಡಲಾಗಿರುತ್ತೆ. ಬರ್ಲಿನ್ ಜರ್ಮನಿಯ ರಾಜಧಾನಿಯಾಗಿರುತ್ತೆ. ಪೂರ್ವ ಜರ್ಮನಿ ರಷ್ಯಾದ ನಿಯಂತ್ರಣದಲ್ಲಿರುತ್ತೆ. ಪಶ್ಚಿಮ ಜರ್ಮನಿ ಅಮೆರಿಕದ ನಿಯಂತ್ರಣದಲ್ಲಿರುತ್ತೆ. ರಷ್ಯಾದ ಅಧ್ಯಕ್ಷ ಸ್ಟಾಲಿನ್ ಏನ್ ಮಾಡ್ತಾನೆ, ಬರ್ಲಿನ್ ಅನ್ನ ಸಂಪೂರ್ಣವಾಗಿ ದಿಗ್ಬಂಧಿಸಿ ಪೂರ್ವ ಮತ್ತು ಪಶ್ಚಿಮ ಜರ್ಮನಿಗಳ ನಡುವಣ ಭೂ ಮತ್ತು ಸಮುದ್ರ ಮಾರ್ಗದ ಸಂಪರ್ಕವನ್ನು ಕಡಿದು ಹಾಕ್ತಾನೆ. 11 ತಿಂಗಳ ನಂತರದಲ್ಲಿ ದಿಗ್ಬಂಧನವನ್ನ ಹಿಂತೆಗೆದುಕೊಳ್ಳಲಾಗುತ್ತೆ. ಈ ಘಟನೆಯನ್ನ ಮೊದಲ ಬರ್ಲಿನ್ ಬಿಕ್ಕಟ್ಟು ಅಂತೇಳಿ ಕರೆಯಲಾಗುತ್ತೆ. ಇದಿಷ್ಟು ಒಂದು ಬರ್ಲಿನ್ನ ದಿಗ್ಬಂಧನಕ್ಕೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ಆಗಿತ್ತು. ನೆಕ್ಸ್ಟ್ ನೋಡಿ, ಎರಡನೇ ಬರ್ಲಿನ್ ಬಿಕ್ಕಟ್ಟು. ಈಗಾಗಲೇ ಮೊದಲನೇ ಬರ್ಲಿನ್ ಬಿಕ್ಕಟ್ಟನ್ನು ಗಮನಿಸಿದ್ವಿ. ಏನಪ್ಪ ಎರಡನೇ ಬರ್ಲಿನ್ ಬಿಕ್ಕಟ್ಟು ಅಂದರೆ, ಎರಡನೇ ಜಾಗತಿಕ ಮಹಾಸಮರದ ನಂತರದಲ್ಲಿ ಜರ್ಮನಿಯು ವಿಜಯೀ ರಾಷ್ಟ್ರಗಳ ಅಧೀನಕ್ಕೆ ಒಳಪಟ್ಟಿರುತ್ತೆ. ಜರ್ಮನಿಯನ್ನ ಪೂರ್ವ ಮತ್ತು ಪಶ್ಚಿಮ ಜರ್ಮನಿ ಅಂತೇಳಿ ವಿಭಜನೆ ಮಾಡಲಾಗಿರುತ್ತೆ. ಬರ್ಲಿನ್ ಜರ್ಮನಿಯ ರಾಜಧಾನಿಯಾಗಿತ್ತು. ಪೂರ್ವ ಜರ್ಮನಿ ರಷ್ಯಾದ ನಿಯಂತ್ರಣದಲ್ಲಿದ್ದರೆ ಪಶ್ಚಿಮ ಜರ್ಮನಿ ಅಮೆರಿಕದ ನಿಯಂತ್ರಣದಲ್ಲಿ ಇರುತ್ತೆ. ಅಮೆರಿಕ ತನ್ನ ನಿಯಂತ್ರಣದಲ್ಲಿದ್ದಂಥ ಪಶ್ಚಿಮ ಜರ್ಮನಿಯ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಳ್ಳುತ್ತೆ. ಹಾಗಾಗಿ ಈ ಭಾಗದ ಜನರ ಜೀವನ ಪರಿಸ್ಥಿತಿ ಇನ್ನಷ್ಟು ಹದಗೆಟ್ಟೋಗುತ್ತೆ. ಸುಧಾರಣೆಯನ್ನು ಕಂಡುಕೊಳ್ಳೋದಕ್ಕೆ ಏನಾಗುತ್ತೆ, ಈ ಒಂದು ಸ್ಥಿತಿಯಲ್ಲಿ ಸುಧಾರಣೆಯನ್ನು ಕಂಡುಕೊಳ್ಳುವಂಥದ್ದು ತುಂಬ ಮುಖ್ಯ ಆಗಿರುತ್ತೆ. ಇದರಿಂದಾಗಿ ಪ್ರಭಾವಿತರಾದ ಪೂರ್ವ ಜರ್ಮನಿಯ ಜನರು ಪಶ್ಚಿಮ ಜರ್ಮನಿಗೆ ಏನು ಮಾಡ್ತಾರೆ, ವಲಸೆ ಹೋಗ್ಲಿಕ್ಕೆ ಆರಂಭವನ್ನು ಮಾಡ್ತಾರೆ. ಇದನ್ನು ಸಹಿಸದೇ ಇರ್ತಕ್ಕಂಥ ರಷ್ಯಾ ಏನು ಮಾಡುತ್ತೆ, ರಷ್ಯಾ ದೇಶ ತನ್ನ ಅಧೀನದಲ್ಲಿದ್ದ ಪೂರ್ವ ಜರ್ಮನಿಯನ್ನ ಅಮೆರಿಕ ಅಧೀನದಲ್ಲಿದ್ದ ಪಶ್ಚಿಮ ಜರ್ಮನಿಗಳ ಮಧ್ಯೆ 1961ರಲ್ಲಿ 25 ಮೈಲಿ ಉದ್ದದ ಬರ್ಲಿನ್ ಒಂದು ಗೋಡೆಯ ಮೇಲೆ ನಿರ್ಮಿಸಿ 25 ಮೈಲಿ ಉದ್ದದ ಒಂದು ಬರ್ಲಿನ್ ಗೋಡೆಯನ್ನು ನಿರ್ಮಾಣ ಮಾಡಿ ಪೂರ್ವ ಜರ್ಮನಿಯಿಂದ ಪಶ್ಚಿಮ ಜರ್ಮನಿಗೆ ಜನರು ಪಲಾಯನಗೈದರು ಅಂತೇಳಿ ನಾವು ತಿಳ್ಕೊಬೋದಾಗಿದೆ. ನೆಕ್ಸ್ಟ್ ನೋಡಿ, ಇದಿಷ್ಟು ಎರಡನೇ ಈ ಒಂದು ಬರ್ಲಿನ್ನ ಒಕ್ಕೂಟದಲ್ಲಿ ಏನು ಸಮಸ್ಯೆಗಳಾಯ್ತು ಅನ್ನೋದನ್ನ ಗಮನಿಸಿದ್ವಿ. ಏನೆಲ್ಲ ಅಂಶಗಳನ್ನು, ಪ್ರಮುಖ ಅಂಶಗಳಿದೆ ಅಂತೇಳಿ ನಾವು ಮುಖ್ಯವಾಗಿ ನೋಡಿದ್ವಿ. ನೆಕ್ಸ್ಟ್ ನೋಡಿ, ಸಿಯಾಟೋ ಒಪ್ಪಂದ ಮತ್ತು ವಾರ್ಸಾ ಒಪ್ಪಂದದ ಪ್ರಮುಖ ಅಂಶಗಳು. ಸಿಯಾಟೋ ಒಪ್ಪಂದ ಎಷ್ಟರಲ್ಲಿ ಜರುಗುತ್ತೆ, 1954ರಲ್ಲಿ. ಸೌತ್ ಈಸ್ಟ್ ಏಷ್ಯಾ ಟ್ರೀಟಿ ಆರ್ಗನೈಸೇಷನ್ ಅಂತ. ಸಿಯಾಟೋ ಅಂದರೆ ಸೌತ್ ಈಸ್ಟ್ ಏಷ್ಯಾ ಟ್ರೀಟಿ ಆರ್ಗನೈಸೇಷನ್. ಸಿಯಾಟೋ ಅಂತಂದರೆ ಮೀನಿಂಗ್ ಇದೆ, ಇದರ ಒಂದು ಸ್ಟ್ಯಾಂಡ್ಸ್ ಫಾರ್ ಏನಂತ ನಾವು ಗಮನಿಸ್ಬೋದು. ಇಲ್ಲಿ ಸಿಯಾಟೋ ಒಪ್ಪಂದವನ್ನು ಮನಿಲಾ ಒಪ್ಪಂದ ಅಂತಲೂ ಕೂಡ ಕರೀತಾರೆ. ಇದು ಕಮ್ಯುನಿಸ್ಟರ ಭಯದಿಂದ ಉಟ್ಕೊಂಡಿದೆ ಅಂತ ಹೇಳ್ಬೋದು. ಚೀನಾದಲ್ಲಿ ಸ್ಥಾಪಿತವಾದ ಕಮ್ಯುನಿಸ್ಟ್ ಬಳಕೆಯಿಂದ ಆಗ್ನೇಯ ಏಷ್ಯಾದ ಮತ್ತು ಪೆಸಿಫಿಕ್ ರಾಷ್ಟ್ರಗಳಲ್ಲಿ ಕಮ್ಯುನಿಸ್ಟ್ನ ಪ್ರಕರಣದ ಭಯವನ್ನು ಇನ್ನಷ್ಟು ಇವು ಹೆಚ್ಚಿಸ್ತವೆ. ಈ ಹಿನ್ನೆಲೆಯಲ್ಲಿ ಅಮೆರಿಕ ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳು ಪಾಶ್ಚಿಮಾತ್ಯ ಸಾಮೂಹಿಕ ರಕ್ಷಣಾ ವ್ಯವಸ್ಥೆಯನ್ನು ರಚನೆ ಮಾಡ್ಕೊಳ್ಳೋದಕ್ಕೆ ನಿರ್ಧಾರ ಮಾಡ್ತವೆ. ಅಷ್ಟೇ ಅಲ್ಲ, ಇಂಗ್ಲೆಂಡ್, ಅಮೆರಿಕ, ಫ್ರಾನ್ಸ್, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಥೈಲ್ಯಾಂಡ್ ಮತ್ತು ಪಾಕಿಸ್ತಾನ ದೇಶಗಳು 1954ರಲ್ಲಿ ಲಿಫೈನ್ನ ರಾಜಧಾನಿ ಮನಿಲಾದಲ್ಲಿ ಸಭೆ ಸೇರಿ ಆಗ್ನೇಯ ಏಷ್ಯಾದ ಹಿತದೃಷ್ಟಿಯಿಂದ ಒಪ್ಪಂದವೊಂದಕ್ಕೆ ಸಹಿಯನ್ನು ಹಾಕ್ತಾರೆ. ಹೀಗೆ ಸಿಯಾಟೋನ ಮುಖ್ಯ ಉದ್ದೇಶ ಏನಾಗಿರುತ್ತಪ್ಪ ಅಂದರೆ, ಕಮ್ಯುನಿಸ್ಟ್ ಆಕ್ರಮಣವನ್ನು ತಡೆಗಟ್ಟುವುದು ಮುಂಜಾಗ್ರತೆ ವಹಿಸುವುದಾಗಿರುತ್ತೆ. ಕೊನೆಗೆ ಈ ಒಪ್ಪಂದವನ್ನು 1975ರಲ್ಲಿ ವಿಸರ್ಜಿಸಲಾಗುತ್ತೆ. ಇದಿಷ್ಟು ಈ ಒಂದು ಸಿಯಾಟೋ ಒಪ್ಪಂದ, ಆ ಒಪ್ಪಂದಕ್ಕೆ ಸಂಬಂಧಿಸಿದಂಥ ಮುಖ್ಯ ಅಂಶಗಳಾಯಿತು. ನೆಕ್ಸ್ಟ್ ನೋಡಿ, ವಾರ್ಸಾ ಒಪ್ಪಂದ 1955. 1955ರಲ್ಲಿ ರಷ್ಯಾವು ನ್ಯಾಟೋ ಒಪ್ಪಂದಕ್ಕೆ ವಿರುದ್ಧವಾಗಿ ಪೂರ್ವ ಯುರೋಪಿನ ದೇಶಗಳಾಗಿರ್ತಕ್ಕಂಥ ಬಲ್ಗೇರಿಯಾ, ಹಂಗೇರಿ, ಪೂರ್ವ ಜರ್ಮನಿ, ಜೆಕೊಸ್ಲೋವಾಕಿಯಾ, ರುಮೇನಿಯಾ ಮತ್ತು ಪೋಲೆಂಡ್ಗಳೊಂದಿಗೆ ವಾರ್ಸಾ ಒಪ್ಪಂದವನ್ನು ಮಾಡ್ಕೊಳ್ತವೆ. ವಾರ್ಸಾ ಪೋಲೆಂಡಿನ ರಾಜಧಾನಿಯಾಗಿರುತ್ತೆ. ಸೊ ಹಾಗಾಗಿ ಇಲ್ಲೊಂದು ಏನಾಗುತ್ತೆ, ಒಂದು ವಾರ್ಸಾ ಒಪ್ಪಂದ ಜರುಗುತ್ತೆ. ಈ ವಾರ್ಸಾ ಒಪ್ಪಂದದಿಂದಾಗಿ ರಷ್ಯಾ ಮತ್ತು ಅಮೆರಿಕದ ನಡುವೆ ಪ್ರತಿಸ್ಪರ್ಧಿ ತೀವ್ರ ಆಗುತ್ತೆ, ಇನ್ನೊಂದಷ್ಟು ಹೆಚ್ಚಾಗುತ್ತೆ ಪ್ರತಿಸ್ಪರ್ಧಿತನ. ಹಾಗೆ ಈ ಒಪ್ಪಂದ 1991ರ ಸೋವಿಯತ್ ಒಕ್ಕೂಟದ ವಿಭಜನೆಯೊಂದಿಗೆ ಕೊನೆಯನ್ನು ಕಾಣ್ತದೆ. ಇದಿಷ್ಟು ಈ ಒಂದು ವಾರ್ಸಾ ಒಪ್ಪಂದಕ್ಕೆ ಸಂಬಂಧಿಸಿದಂಥ ಪ್ರಮುಖ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಆಯಿತು. ನೆಕ್ಸ್ಟ್ ನೋಡಿ, ಇಷ್ಟೆಲ್ಲ ಅಂಶಗಳು ಶೀತಲ ಸಮರ ಜರುಗಲಿಕ್ಕೆ ನಾವು ಕಾರಣಗಳನ್ನು ಗಮನಿಸಿದ್ವಿ. ನೆಕ್ಸ್ಟ್ ಏನು ನೋಡ್ತೀವಪ್ಪ ಅಂತಂದರೆ,
ಶೀತಲ ಸಮರದ ಪರಿಣಾಮಗಳೇನಾಯಿತು ಅಲ್ವಾ? ಮೊದಲನೇದಾಗಿ ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಸೋವಿಯತ್ ರಷ್ಯಾ ಅಣ್ವಸ್ತ್ರ ಮತ್ತು ಖಂಡಾಂತರ ಕ್ಷಿಪಣಿಗಳ ಬೃಹತ್ ಕೋಟಿಗಳನ್ನು ಸ್ಥಾಪನೆ ಮಾಡ್ಕೊಳ್ತಾರೆ. ಎರಡನೇದಾಗಿ ಸೈನಿಕ ಒಪ್ಪಂದಗಳಾಗಿರ್ತಕ್ಕಂತಹ ನ್ಯಾಟೋ ಮತ್ತು ವಾರ್ಸಾ ಒಪ್ಪಂದ ಅಸ್ತಿತ್ವಕ್ಕೆ ಬರ್ತವೆ. ಮೂರನೇದಾಗಿ ವಾರ್ಸಾ ಒಪ್ಪಂದವು ವಿಸರ್ಜನೆಗೊಳ್ಳುತ್ತೆ, ಅಂದರೆ ಕೊನೆಗೊಳ್ತದೆ, ವಿಸರ್ಜನೆ ಆಗ್ತದೆ. ನಾಲ್ಕನೇದಾಗಿ ಮೂರನೇದಾಗಿ ನೋಡಿಲ್ಲ ನಾವು ನೋಡಿ, ಆರ್ಥಿಕ ದುರ್ಬಲತೆಯಿಂದಾಗಿ ಸೋವಿಯತ್ ಒಕ್ಕೂಟ ಕುಸಿಯುತ್ತೆ. ಅನಂತರ ವಾರ್ಸಾ ಒಪ್ಪಂದ ವಿಸರ್ಜನೆಯನ್ನು ಹೊಂದುತ್ತೆ. ಹಾಗೆ ಐದನೇದಾಗಿ ಅಮೆರಿಕ ವಿಶ್ವದ ಏಕೈಕ ಬಲಿಷ್ಠ ಶಕ್ತಿಯಾಗಿ ಹೊರಹೊಮ್ಮಕ್ಕೆ ಈ ಒಂದು ಶೀತಲ ಸಮರದ ಒಂದು ಪರಿಣಾಮದಿಂದಾಗಿ ಆಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಆರನೇದಾಗಿ ನೋಡಿ, ವಿಶ್ವದಾದ್ಯಂತ ಕಮ್ಯುನಿಸಮ್ಗೆ ಏನಾಗುತ್ತೆ, ಆದಷ್ಟು ಹಿನ್ನಡೆ ಉಂಟಾಗುತ್ತೆ. ಇದಿಷ್ಟು ಶೀತಲ ಸಮರ ಮತ್ತು ಶೀತಲ ಸಮರಕ್ಕೆ ಏನೆಲ್ಲ ಅಂಶಗಳು ಕಾರಣ ಆಯಿತು, ಹಾಗೆ ಶೀತಲ ಸಮರದಿಂದಾಗಿರ್ತಕ್ಕಂಥ ಪರಿಣಾಮಗಳೇನು ಅಂತ ನಾವು ನೋಡಿದ್ವಿ. ನೆಕ್ಸ್ಟ್ ನೋಡಿ, ರಷ್ಯಾದ ವಿಘಟನೆಗೆ ಕಾರಣವಾಗಿರ್ತಕ್ಕಂಥ ಅಂಶಗಳೇನು ಅಂತೇಳಿ ನಾವು ಗಮನಿಸ್ತಾ ಹೋಗೋಣ. ಅನಂತರದಲ್ಲಿ ICSನ ಗುರಿ ಮತ್ತು ಉದ್ದೇಶಗಳು, ಅನಂತರದಲ್ಲಿ 10 ಮಾರ್ಕ್ಸ್ ಕ್ವಶನ್ಗೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ವಿಚಾರಧಾರೆಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗ್ಬೇಕಾಗತ್ತೆ. ಇನ್ನು ಸ್ವಲ್ಪ ವಿಚಾರಗಳಿದೆ, ಹಾಗಾಗಿ ಲೆಂದಿ ಆದ್ರೂ ಪರವಾಗಿಲ್ಲ, ಇದನ್ನು ಕಂಪ್ಲೀಟ್ ಮಾಡುವಂಥ ಒಂದು ಉದ್ದೇಶದಿಂದ ನಾನು ಮಾಡ್ತಾ ಇರ್ತಕ್ಕಂಥದ್ದು. ಗಮನಿಸ್ತಾ ಹೋಗಿ, ಏಕೆಂದರೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸನ್ನು ಕೇಳಿದಾಗ ನಾವು ಯಾವುದೇ ಕಾರಣಕ್ಕೂ ಉತ್ತರವನ್ನು ಕೊಡೋಕ್ಕಲ್ಲ. ನಾವು ಈ ರೀತಿ ಇನ್ ಡೆಪ್ತಾಗಿ ನಾವು ಓದ್ಕೊಳ್ತಾ ಹೋದ್ವಿ ಅಂದರೆ ಏನಾಗುತ್ತೆ, ಅವರು ಸ್ಟೇಟ್ಮೆಂಟ್ ಆದರೂ ಕೇಳಿ, ಮ್ಯಾಚ್ ದ ಫಾಲೋಯಿಂಗ್ ಆದರೂ ಕೇಳಿ, MCQs ಆದರೂ ಕೇಳಿ, ಅಸರ್ಷನ್ ರೀಸನ್ ಆದರೂ ಕೇಳಿ, ಯಾವುದೇ ರೀತಿ ಕ್ವಶನ್ಸ್ ಕೇಳಿದ್ರೂ ಕೂಡ ನಾವು ಆನ್ಸರ್ ಮಾಡಲಿಕ್ಕೆ ಹೇಬಲ್ ಆಗ್ತೀವಿ. ಸೊ ಹಾಗಾಗಿ ನಾವು ಇದನ್ನು ತಾಳ್ಮೆಯಿಂದ ನೋಡುವಂಥದ್ದು ನಮ್ಮ ಒಂದು ಕರ್ತವ್ಯ ಆಗಿರುತ್ತೆ, ಗಮನಿಸಬೇಕಾಗುತ್ತೆ. ನೋಡಿ, ರಷ್ಯಾದ ವಿಘಟನೆ ಆಗಲಿಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳೇನು? ವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಅತಿಯಾದಂಥ ನಿರ್ಬಂಧ, ರಕ್ಷಣಾ ಉದ್ದಿಮೆಗೆ ಅತಿ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಿದ್ದು, ಜನರಲ್ಲಿ ಸಮಾನತೆ ಮೂಡಿಸುವಲ್ಲಿ ವೈಫಲ್ಯತೆಯನ್ನು ಹೊಂದಿದ್ದು, ಕೃಷಿಯ ಬಗ್ಗೆ ಕಡೆಗಣನೆ, ಉಕ್ಕಿನ ಪರದೆಯ ನೀತಿ, ಗೋರ್ಬಚೇವ್ ಜಾರಿಗೊಳಿಸಿದಂತಹ ಉದಾರ ನೀತಿಗಳು, ಸಾಂಸ್ಕೃತಿಕ ಮತ್ತು ಜನಾಂಗೀಯ ಗುಂಪುಗಳ ನಡುವಿನ ಸಂಘರ್ಷ. ಇದಿಷ್ಟು ರಷ್ಯಾದ ವಿಘಟನೆಗೆ ಕಾರಣವಾಗಿರ್ತಕ್ಕಂಥ ಅಂಶಗಳು. ನೆಕ್ಸ್ಟ್ ನೋಡಿ, ICSನ ಗುರಿ ಮತ್ತು ಉದ್ದೇಶಗಳು ಏನಿತ್ತು ಅಲ್ವಾ? ಇಲ್ಲಿ ICSನ ಗುರಿ ಮತ್ತು ಉದ್ದೇಶಗಳಲ್ಲಿ ಮುಖ್ಯವಾಗಿ ಪ್ರತಿ ಸದಸ್ಯ ರಾಷ್ಟ್ರವು ಒಂದು ಸ್ವಾತಂತ್ರ್ಯ ಮತ್ತು ಸಾರ್ವಭೌಮ ರಾಷ್ಟ್ರವಾಗಿತ್ತು. ಪ್ರತಿಯೊಂದು ಗಣರಾಜ್ಯದ ಗಡಿಯನ್ನು ಮಾನ್ಯ ಮಾಡಲಾಗಿತ್ತು. ಗಣರಾಜ್ಯಗಳನ್ನು ಒಳಗೊಂಡಂತೆ ಒಂದು ಮುಕ್ತ ವ್ಯಾಪಾರ ಮಾರುಕಟ್ಟೆ ವಲಯವನ್ನು ಕೂಡ ಸ್ಥಾಪಿಸಲಾಯಿತು. ಗಣರಾಜ್ಯಗಳ ಪ್ರಾತಿನಿಧ್ಯವಿರುವ ಸಂಯುಕ್ತ ರಕ್ಷಣಾ ಪಡೆಯೊಂದನ್ನು ರಚನೆ ಮಾಡಲಾಯಿತು. ಇಲ್ಲಿ ಗಡಿ ಉಲ್ಲಂಘಿತ ಅಪರಾಧಗಳನ್ನು ನಿಯಂತ್ರಣ ಮಾಡೋದಕ್ಕೆ ಸಹಕಾರ ಬೆಳೆಸಲಾಯಿತು. ಹಾಗೆ ಸದಸ್ಯ ರಾಷ್ಟ್ರಗಳ ಪ್ರದೇಶಗಳಲ್ಲಿ ಸಶಸ್ತ್ರ ಹೋರಾಟಗಳನ್ನು ಕೂಡ ತಡೆಗಟ್ಟಲಾಯಿತು. ಸದಸ್ಯ ರಾಷ್ಟ್ರಗಳ ಆರ್ಥಿಕ ಮತ್ತು ವಿದೇಶಿ ನೀತಿಗಳನ್ನು ಕೂಡ ಸಂಘಟನೆ ಮಾಡಲಾಯಿತು. ಇದಿಷ್ಟು ICSನ ಪ್ರಮುಖ ಗುರಿ ಹಾಗೂ ಉದ್ದೇಶಗಳಾಗಿದೆ. ಹೀಗೆ ಪ್ರಾದೇಶಿಕ ಸೈನಿಕ ಒಪ್ಪಂದಗಳನ್ನು ಕುರಿತಾಗಿ ನಾವು ಒಂದೊಂದಾಗಿ ನೋಡೋದಾದರೆ, ಮುಖ್ಯವಾಗಿ ಎಷ್ಟು ಪ್ರಾದೇಶಿಕ ಸೈನಿಕ ಒಪ್ಪಂದಗಳನ್ನು ಮಾಡಿಕೊಳ್ಳಾಗುತ್ತೆ? ನ್ಯಾಟೋ ಅಂದ್ರೇನು? ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್, ನ್ಯಾಟೋ ಅಂತೇಳಿ ಇದನ್ನು ಕರಿತೀವಿ. ನ್ಯಾಟೋ ಎಷ್ಟರಲ್ಲಿ ಆಗುತ್ತೆ? 1949ರಲ್ಲಿ ಜರುಗುತ್ತೆ. ನ್ಯಾಟೋ ಎಲ್ಲಿದೆ ಅಂತಂದರೆ ವಾಷಿಂಗ್ಟನ್ನಲ್ಲಿ. ಇದು 1949ರಲ್ಲಿ ಸ್ಥಾಪನೆ ಆಗುತ್ತೆ. ರಷ್ಯಾದ ವಿರುದ್ಧ ಅಮೆರಿಕದ ನಾಯಕತ್ವದಲ್ಲಿ 15 ರಾಷ್ಟ್ರಗಳ ರಚನೆ ಮಾಡಿಕೊಂಡಂಥ ಒಂದು ಸೈನಿಕ ಒಪ್ಪಂದವೇ ನ್ಯಾಟೋ ಒಪ್ಪಂದ. ನ್ಯಾಟೋದ ಸದಸ್ಯ ರಾಷ್ಟ್ರಗಳು ಯಾವುದು ಅಂದರೆ ಅಮೆರಿಕ, ಇಂಗ್ಲೆಂಡು, ಫ್ರಾನ್ಸ್, ಬೆಲ್ಜಿಯಂ, ಕೆನಡಾ, ಪೋರ್ಚುಗಲ್, ಇಟಲಿ, ಡೆನ್ಮಾರ್ಕ್. ಹಾಗೆ ನ್ಯಾಟೋದ ಸದಸ್ಯರು ತಮ್ಮ ಯಾವುದೇ ಸದಸ್ಯರು ವಿದೇಶಿ ಶಕ್ತಿಗಳ ಆಕ್ರಮಣಕ್ಕೆ ಒಳಗಾಗಿದ್ದರೆ ಅವರಿಗೆ ಸಹಾಯ ಮಾಡುವುದಲ್ಲದೆ ಶತ್ರುವಿನ ವಿರುದ್ಧ ಹೋರಾಟವನ್ನು ಮಾಡುವಂಥದ್ದು ಪ್ರಮುಖ ಒಂದು ಕರ್ತವ್ಯವಾಗಿರುತ್ತೆ. ಹಾಗಾಗಿ ಇದು ನ್ಯಾಟೋವನ್ನು ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ನೆಕ್ಸ್ಟ್ ಸಿಯಾಟೋ ಅಂದರೆ ನೋಡಿ, ಸಿಯಾಟೋ ಅಂದರೆ ಇಲ್ಲಿ ಗಮನಿಸಿ, ಸೌತ್ ಈಸ್ಟ್ ಏಷ್ಯಾ ಟ್ರೀಟಿ ಆರ್ಗನೈಸೇಷನ್, ಸಿಯಾಟೋ ಅಂತೇಳಿ ಇದನ್ನು ಕರಿತೀವಿ. ಸಿಯಾಟೋ ಒಪ್ಪಂದವನ್ನು ಮನಿಲಾ ಒಪ್ಪಂದ ಅಂತ ಕರೀತಾರೆ. ಇದು ಕಮ್ಯುನಿಸಂ ಭಯದಿಂದ ಹುಟ್ಕೊಂಡಿದೆ. ಚೀನಾದಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಕಮ್ಯುನಿಸ್ಟ್ ಆಳ್ವಿಕೆಯಿಂದ ಆಗ್ನೇಯ ಏಷ್ಯಾದ ಮತ್ತು ಪೆಸಿಫಿಕ್ ರಾಷ್ಟ್ರಗಳಲ್ಲಿ
ಕಮ್ಯುನಿಸಂನ ಪ್ರಕರಣದ ಭಯವನ್ನು ಇನ್ನಷ್ಟು ಹೆಚ್ಚಿಗೆ ಮಾಡ್ತವೆ. ಇದರಿಂದಾಗಿ ಏನಾಗುತ್ತೆ, ಇದರ ಹಿನ್ನೆಲೆ ಏನಿತ್ತಪ್ಪ ಅಂದರೆ ಅಮೆರಿಕ ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳ ಶಕ್ತಿಗಳ ಪ್ರಾದೇಶಿಕ ಸಾಮೂಹಿಕ ರಕ್ಷಣಾ ವ್ಯವಸ್ಥೆಯೊಂದನ್ನು ಸ್ಥಾಪನೆ ಮಾಡುವುದು ಇದರ ಹಿನ್ನೆಲೆಯಾಗಿತ್ತು. ಇಂಗ್ಲೆಂಡ್, ಅಮೆರಿಕ, ಫ್ರಾನ್ಸ್, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಥೈಲ್ಯಾಂಡ್, ಪಾಕಿಸ್ತಾನ ದೇಶಗಳು 1954ರಲ್ಲಿ ಫಿಲಿಪೈನ್ಸ್ನ ರಾಜಧಾನಿ ಮಲೀನಾದಲ್ಲಿ ಸಭೆ ಸೇರಿ ಆಗ್ನೇಯ ಏಷ್ಯಾದ ಹಿತದೃಷ್ಟಿಯಿಂದ ಒಪ್ಪಂದವೊಂದಕ್ಕೆ ಸಹಿ ಆಗ್ತವೆ. ಸೊ ಅದರಿಂದ ಇದನ್ನು ಮಲೀನಾ ಒಪ್ಪಂದ ಅಂತಲೂ ಕೂಡ ಕರೀತಾರೆ. ಹಾಗೆ ಸಿಯಾಟೋನ ಮುಖ್ಯ ಉದ್ದೇಶ ಏನಿತ್ತಪ್ಪ ಅಂದರೆ ಕಮ್ಯುನಿಸ್ಟ್ನ ಆಕ್ರಮಣವನ್ನು ತಡೆಗಟ್ಟುವ ಸಲುವಾಗಿ ಮುಂಜಾಗ್ರತೆ ಕ್ರಮಗಳನ್ನು ವಹಿಸುವಂಥದ್ದು. ಕೊನೆಗೆ ಈ ಒಪ್ಪಂದ 1975ರಲ್ಲಿ ಅಂತ್ಯವನ್ನು ಕಾಣ್ತದೆ. ನೆಕ್ಸ್ಟ್ ಅಂಜೂಸ್ ಒಪ್ಪಂದ. ಆಂಜೂಸ್ ಒಪ್ಪಂದ ಅಂತ ಕರೀತಾರೆ 1951. ಈ ಒಂದು ಆಂಜೂಸ್ ಒಪ್ಪಂದ 1951ರಲ್ಲಿ ಜಾರಿಗೊಳ್ಳುತ್ತೆ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಮತ್ತು ಅಮೆರಿಕಗಳನ್ನು ಒಳಗೊಂಡಂಥ ಸೈನಿಕ ಒಪ್ಪಂದ ಇದಾಗಿರುತ್ತೆ. ಈ ಒಪ್ಪಂದದಂತೆ ಪೆಸಿಫಿಕ್ ಪ್ರದೇಶಗಳಲ್ಲಿ ಸದಸ್ಯ ರಾಷ್ಟ್ರಗಳ ಮೇಲೆ ನಡೆಯುವ ಯಾವುದೇ ಆಕ್ರಮಣಕಾರಿ ಯುದ್ಧಗಳನ್ನು ಪರಸ್ಪರ ವಿರೋಧ ಮಾಡುವಂಥದ್ದು. ಅಂದರೆ ಈ ಒಂದು ಒಪ್ಪಂದದ ಪ್ರಕಾರ ಪೆಸಿಫಿಕ್ನ ಪ್ರದೇಶಗಳಲ್ಲಿ ಸದಸ್ಯ ರಾಷ್ಟ್ರಗಳ ಮೇಲೆ ನಡೆಯುವ ಯಾವುದೇ ಆಕ್ರಮಣದ ವಿರುದ್ಧ ಪರಸ್ಪರ ಸಹಾಯ ಮಾಡ್ಬೇಕಂತೇಳಿ ಆಂಜೂಸ್ ಒಪ್ಪಂದವನ್ನು ಮಾಡಿಕೊಳ್ಳಾಗುತ್ತೆ 1951ರಲ್ಲಿ. ನೆಕ್ಸ್ಟ್ ನೋಡಿ, ಸೆಂಟೋ ಅಥವಾ ಬಾಗ್ದಾದ್ ಒಪ್ಪಂದ. ಇದು ಸೆಂಟ್ರಲ್ ಟ್ರೀಟಿ ಆರ್ಗನೈಸೇಷನ್ ಅಂತೇಳಿ ಇದನ್ನು ಕರಿತೀವಿ, CTO. ಇದು 1955ರಲ್ಲಿ ಜರುಗುತ್ತೆ, ಒಪ್ಪಂದ ಆಗುತ್ತೆ. ಬಾಗ್ದಾದ್ ಒಪ್ಪಂದಕ್ಕೆ 1955ರಲ್ಲಿ ಸಹಿ ಹಾಕಲಾಗುತ್ತೆ. ಟರ್ಕಿ, ಇರಾಕ್, ಇಂಗ್ಲೆಂಡ್ ಮತ್ತು ಇರಾನ್ ಮತ್ತು ಪಾಕಿಸ್ತಾನ ಬಾಗ್ದಾದ್ ಒಪ್ಪಂದಕ್ಕೆ ಸಹಿ ಹಾಕಿದಂಥ ಸದಸ್ಯ ರಾಷ್ಟ್ರಗಳಾಗಿದೆ. ಇದು ಮಧ್ಯಪ್ರಾಚ್ಯದಲ್ಲಿ ಸೋವಿಯತ್ ವಿರೋಧಿ ಸೈನಿಕ ಬಣವು ಕೂಡ ಆಗಿತ್ತು. ನೆಕ್ಸ್ಟ್ ವಾರ್ಸಾ ಒಪ್ಪಂದ 1955ರಿಂದ 1991ರವರೆಗೆ. 1955ರಲ್ಲಿ ರಷ್ಯಾವು ನ್ಯಾಟೋ ಒಪ್ಪಂದಕ್ಕೆ ವಿರುದ್ಧವಾಗಿ ಪೂರ್ವ ಯುರೋಪಿನ ದೇಶಗಳಾದ ಬಲ್ಗೇರಿಯಾ, ಹಂಗೇರಿ, ಪೂರ್ವ ಜರ್ಮನಿ, ಚೆಕೊಸ್ಲೋವಾಕಿಯಾ, ರುಮೇನಿಯಾ ಮತ್ತು ಪೋಲೆಂಡ್ನೊಂದಿಗೆ ವಾರ್ಸಾ ಒಪ್ಪಂದವನ್ನು ಮಾಡಿಕೊಳ್ಳುತ್ತೆ. ವಾರ್ಸಾ ಪೋಲೆಂಡಿನ ಪ್ರಮುಖ ರಾಜಧಾನಿಯಾಗಿತ್ತು. ಈ ಒಂದು ಒಪ್ಪಂದದಿಂದಾಗಿ ರಷ್ಯಾ ಮತ್ತು ಅಮೆರಿಕಗಳ ನಡುವೆ ಏನಾಗುತ್ತೆ, ಪ್ರತಿಸ್ಪರ್ಧೆ ಇನ್ನಷ್ಟು ಹೆಚ್ಚಿಗೆ ಆಗುತ್ತೆ. ಹಾಗೆ ಈ ಒಪ್ಪಂದ 1991ರಲ್ಲಿ ಸೋವಿಯತ್ ಒಕ್ಕೂಟದ ವಿಭಜನೆಯೊಂದಿಗೆ ಏನಾಗುತ್ತೆ, ಅಂತ್ಯವನ್ನು ಕಾಣುತ್ತೆ. ಯಾವ ಒಪ್ಪಂದ? ವಾರ್ಸಾ ಒಪ್ಪಂದ. ಸೊ ಇದಿಷ್ಟು ಮುಖ್ಯವಾಗಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶಗಳಾಯಿತು. ನೆಕ್ಸ್ಟ್ ಅಧ್ಯಾಯ 12ನ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಇವೆಲ್ಲ ಅಂಶಗಳು ಮುಖ್ಯವಾಗಿ ಶೀತಲ ಸಮರ, ಹಾಗೆ ಶೀತಲ ಸಮರ ನಡೀಲಿಕ್ಕೆ ಪ್ರಮುಖವಾಗಿ ಕಾರಣವಾಗಿರ್ತಕ್ಕಂಥ ಅಂಶಗಳು, ಅದರಿಂದಾಗಿರ್ತಕ್ಕಂಥ ಪರಿಣಾಮಗಳು, ಹಾಗೆ ಪ್ರಾದೇಶಿಕ ಸೈನಿಕ ಒಪ್ಪಂದಗಳು ಯಾವ್ಯಾವುದಿತ್ತು, ನ್ಯಾಟೋ, ಸಿಯಾಟೋ, ಸೆಂಟೋ, ಆಂಜೂಸ್, ಹೀಗೆ ಇತ್ಯಾದಿ ಒಪ್ಪಂದಗಳನ್ನು ನಾವು ಪ್ರಮುಖವಾಗಿ ಶೀತಲ ಸಮರದ ನಂತರದಲ್ಲಿ ಕಾಣ್ತೀವಿ. ಇದಿಷ್ಟು ಅಂಶಗಳ ಜೊತೆಗೆ ಮುಂದಿನ ಒಂದು ವಿಡಿಯೋ ತರಗತಿಯಲ್ಲಿ ನಾವೇನು ಮಾಡೋಣ, ಇನ್ನು ಉಳಿದಿರ್ತಕ್ಕಂಥ ರಿಮೈನಿಂಗ್ ಅಧ್ಯಾಯ 12 ಹಾಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದಷ್ಟು ಒನ್ ವರ್ಡ್ ಆನ್ಸರ್ಸು, ಅದ್ರ ಜೊತೆಯಲ್ಲಿ ಇತ್ಯಾದಿ ವಿಚಾರಗಳನ್ನು ಕುರಿತಾಗಿ ನಾವು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಡಿಸ್ಕಷನನ್ನು ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ವಿಡಿಯೋ ವಾಚ್ ಮಾಡಿದಂಥ ಎಲ್ರಿಗೂ ಕೂಡ ತುಂಬ ಧನ್ಯವಾದ. ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆ ಏನಾದರೂ ಅಭಿಪ್ರಾಯ ಅನಿಸಿಕೆಗಳಿದ್ದರೆ ಹೇಳಬೇಕು ಅನ್ನೋದಿದ್ದರೆ ಈ ಒಂದು ವಿಡಿಯೋಗಳನ್ನು ಕುರಿತಾಗಿ ನೀವು ಒಂದು ಕಮೆಂಟ್ಸನ್ನು ಮಾಡ್ಬೋದು. ಹಾಗೆ ಯಾರೆಲ್ಲ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ರಿಗೂ ಕೂಡ ತುಂಬ ಧನ್ಯವಾದ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲೈಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ವಿರಾಮವನ್ನು ಹೇಳ್ತಾ ಇದ್ದೀನಿ. ಎಲ್ರಿಗೂ ಕೂಡ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್.